ಸಣ್ಣ ಸಣ್ಣ ಕಥೆಗಳು ಹೇಳ್ತಾರೆ ಅಂತ ಗೊತ್ತಿತ್ತು ಅವಾಗ. ಬಟ್ ಮೆಸೇಜ್ ಎಲ್ಲೋ ಹೇಳ್ತಿದ್ರು, ಅಂದ್ರೆ ಎಲ್ಲರೂ ಶಾರ್ಟ್ ಫಿಲ್ಮ್ ಅಂದ್ರೆ ನೀನ್ ಮೆಸೇಜ್ ಇಡಬೇಕು ಅಂತ ಇಡಬೇಕು ಅಂತ. ನಾನು ಮೆಸೇಜ್ ಇಟ್ಟು ನಾವೆಂತ ಮಾಡೋದು, ನಾವು ನಾಳೆ ಬಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ನನ್ನ ಲೆಕ್ಕ. ನಾನು ನಾಳೆ ಕಮರ್ಷಿಯಲ್ ಸಿನಿಮಾ ಮಾಡ್ತೀನಿ, ನಾನು ಮೆಸೇಜ್ ಯಾಕೆ ಇಡಬೇಕು, ಅದನ್ನು ಬ್ರೇಕ್ ಮಾಡೋಣ, ಮೆಸೇಜನ್ನು ಬ್ರೇಕ್ ಮಾಡೋಣ, ನಾನು ಕಾಮಿಡಿಯಾಗಿ ವಿಡಿಯೋಗಳು ಮಾಡ್ಬೋದು. ಅಷ್ಟೊತ್ತಿಗೆ ತೆಲುಗವರೆಲ್ಲ ಮಾಡಿದ್ದು. ನಮಗೆ ಅದಷ್ಟು ನಂಗೆ ಗೊತ್ತಿಲ್ಲ, ಈಗ ಶಾರ್ಟ್ ಅಂದ್ರೆ ಏನು, ಸೀನ್ ಅಂದ್ರೆ ಏನು, ಸ್ಕ್ರೀನ್ ಪ್ಲೇ ಅಂದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಫಿಲ್ಮ್ ಅಂದ್ರೆ ಒಂದು ಫಿಲ್ಮ್ ರೆಡಿ ಆದ್ಮೇಲೆ ಮೈನ್ ಎಲ್ಲರೂ ಹೇಳ್ತೀವಿ, ಫಿಲ್ಮ್ ರೆಡಿ ಆದ್ಮೇಲೆ ಒಂದಷ್ಟು ಜನಕ್ಕೆ ಫಿಲ್ಮ್ ತೋರಿಸ್ಬೇಕು. ಯಾವಕ್ಕೆ ಅಂದ್ರೆ ಚೇಂಜಸ್ ಮಾಡೋದಕ್ಕಲ್ಲ, ನನಗೆ ಚೇಂಜಸ್ ಮಾಡೋದೆಲ್ಲ ತೋರ್ಸಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಚೇಂಜಸ್ ಅಂದಾಗ ಏನಾಗುತ್ತೆ, ನೀವು 100 ಜನಕ್ಕೆ ಫಿಲ್ಮ್ ತೋರಿಸಿ ಒಪಿನಿಯನ್ ಹೇಳೋದು 100 ಒಪಿನಿಯನ್ ಹೇಳ್ತಾರೆ, ನೀವು 100 ಒಪಿನಿಯನ್ ಸಿನಿಮಾ ಮಾಡೋಕ್ಕಾಗಲ್ಲ. ಆ ಥರ ನೀವು ಹಿಂಗಿರುತ್ತೆ ಕಂಪೇರ್ ಮಾಡೋದು, ಇನ್ನೊಂದು ಫಿಲಮ್ ತರ ಇರು ಅಂತ. ಇನ್ನೊಂದು ಫಿಲಮ್ ತರ ನೀವು ಮಾಡೋಕ್ಕಾಗತ್ತಾ? ಫಿಲಮು ಆಗಲ್ಲ. ನೀವು ಒರಿಜಿನಲ್ ಸಿನಿಮಾ ಮಾಡಿದ್ಮೇಲೆ ಅದು ಬೇರೆ ತರನೇ ಕಾಣುತ್ತೆ ಆಡಿಯನ್ಸಿಗೆ. ಅದು ನಿಮ್ಮ ನಂಬಿಕೆಯಲ್ಲಿ ನೀವು ಸಿನಿಮಾ ಮಾಡಬೇಕು. ನೀವು ಡಿಸ್ಟ್ರಿಬ್ಯೂಷನ್ನಿಗೆ ಒಂದು ತೋರಿಸುವಾಗ ಅಥವಾ ನಿಮ್ಮ ಫೈನಾನ್ಷಿಯಲ್ ವ್ಯವಹಾರಕ್ಕೆ ನೀವು ಒಂದಿಷ್ಟು ಜನಕ್ಕೆ ಫಿಲ್ಮ್ ತೋರಿಸಿದ್ರೆ ಖಂಡಿತ ಯಾರೋ ಒಬ್ಬ ಕೈ ಹಿಡಿತಾರೆ ಅಂತ ನಾನು ಹೇಳ್ತೀನಿ. ಅಂದರೆ ಎಮೋಷನ್ ಬೇಕೇ ಬೇಕು ಅಂತ ಹೇಳ್ತಿರೋದು. ಅಂದರೆ ಎಮೋಷನ್ ನಾನು ಅದೇ ಹೇಳಿ, ಈಗ ನನಗೆ ಅಂದರೆ ಇತ್ತೀಚೆಗೆ ಅರ್ಥ ಆಗ್ತಿರೋದು ಅಂದರೆ, ನಾವೆಲ್ಲ ಮಕ್ಕಳಿದ್ದಾಗ ನಗ್ತಾ ಇರ್ತೀವಿ ಆ್ಯಂಡ್ ಅಳ್ತಾ ಇರ್ತೀವಿ, ಎರಡೂ ಮಾಡ್ತಾ ಇರ್ತೀವಿ. ನಗೋದು ಖುಷಿಯಾದಾಗ ನಗ್ತೀವಿ, ಬೇಜಾರಾದಾಗ ನಮಗೇನೋ ಬೇಕು ಅಂದರೆ ಅಳ್ತೀವಿ. ಬಟ್ ಅಳೋದು ಹೋಗ್ತಾ 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 ಮರ್ತೋಗುತ್ತೆ ನಮಗೆ. ಹಂಗಾರೆ ಅಳ್ಸೋರು ಯಾರು? ಈಗ ನಮಗೊಂದು ಬೇಸಿಕ್ ಮನುಷ್ಯನ ಏನೋ ಒಂದಿದೆ, ಅದು ಮಾಡಲೇಬೇಕು ಅದು. ಬಟ್ ನಾವು ಅಳ್ತಾ ಇಲ್ಲ, ಯಾರು ಅಳಿಸ್ತಾ ಇಲ್ಲ. ಹಂಗಾಗಿ ಬಹುಶಃ ಫಿಲ್ಮಿಗೆ ಬಂದು ಹತ್ತಾಗ ಅವ್ನು ಕೆಲವು ಹೇಳ್ತಾನೆ ಗೊತ್ತಾ, ನೀವು ಫಿಲ್ಮಿಗೆ ಯಾವುದೋ ಫಿಲ್ಮ್ ತುಂಬ ಎಮೋಷನ್ ಇರೋ ಸಿನಿಮಾ ಭಾಳ ದೊಡ್ಡ ಹಿಟ್ಟಾಗಿರುತ್ತೆ, ಜನ ಅಳ್ಳಕ್ಕೆ ಹೋಗ್ತಿದಾರ? ಇಲ್ಲ, ಅವನೊಂದು ರಿಲ್ಯಾಕ್ಸ್ ಆಗಿ ಹೋಗ್ತಿದ್ದಾನೆ ಅಂದ್ರೆ ಅದು ಅವನಿಗೆ ಬೇಕು, ಅದೇ ನಾವು ಕೊಡ್ತಾ ಇಲ್ಲ. ನಾನೀಗ ಆ ಥರ ಒಂದು ಶಾರ್ಟ್ ಫಿಲ್ಮ್ ಹೆಸರಿಟ್ಟಿದ್ದು ಪುಟ್ಕೋಸಿ. ಈಗ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಯಾವುದು, ನಮ್ಮ ಹೀರೋ ವಿಶ್ವ, ನನಗೆ ಹೇಳಿದೆ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಗೊತ್ತಾನೋ, ಗೋಣಿಚೀಲ ಅಂತ. ಅವನೇನಂದ್ರೆ ಅವನು ಈಸ್ ಪಾಸಿಟಿವ್, ಅಂದ್ರೆ ಇವನೇನೋ ಮಾಡ್ತಾನೆ ಅನ್ನೋ ಪಾಸಿಟಿವ್. ಗೋಣಿಚೀಲ ಕತೆ ಆಮೇಲೆ ನೋಡಂತೇಳಿ ನಾನು ಹೇಳ್ದೆ. ಇಲ್ಲ, ನಾನು ಡೈರೆಕ್ಟ್ರಾಗಿ ನಾನು ಹೇಳ್ದೆ, ಈಗ ನಾನು ಟಿವಿಗೆ ಮಾಡಿದ್ದಲ್ಲ ಫಿಲ್ಮ್, ನಾನು ಥಿಯೇಟ್ರಿಗೆ ಮಾಡಿದ್ದೆ. ನಾನು ಹಿಂಗೆ ಭಾಗ ಮಾಡಿ ಫಿಲ್ಮನ್ನು ತೋರ್ಸೋಕ್ಕೆ ನಾನು ಮಾಡಿದ್ದಲ್ಲ. ಅವ್ರ ರೂಲ್ಸ್ ಹೇಳ್ತಾರೆ, ಅವರು ಕರೆಕ್ಟ್ ಇದೆ, ಅದ್ರಲ್ಲಿ ನಂದೇನು ಪ್ರಾಬ್ಲಮ್ ಇಲ್ಲ. ಅವ್ರ ರೂಲ್ಸ್ ಹೇಳಲಿ, ಅವ್ರು ಕರೆಕ್ಟ್ ಆಯಿತು. ಟಿವಿಗೆ ಬಂತಲ್ಲ, ಮಜಾ ಏನಂದರೆ ಜನ ಟಿವಿಲಿ ಕನೆಕ್ಟ್ ಆಗಿದೆ ಜಾಸ್ತಿ. ಫಸ್ಟೇ ಶೂಟ್ ಆಗಿ ಒಂದು ಅರ್ಧ ಸೀನ್ ಶೂಟ್ ಆಗಿದೆ, ಹೀರೋಯಿನ್ ಇಂಟ್ರೊಡ್ಯೂಸ್ ಎಲ್ಲ ಶೂಟ್ ಆಗಿ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ವಿ. ನಮ್ಮ ಹತ್ರ ಏನಿದೆ, ಕರ್ಗಾಸ ಇದು ಇದೆ, ಮತ್ತು ಕತ್ತಿ ಇದೆ, ಹಗ್ಗಗಳಿದೆ. ಯಾರೋ ಒಂದು ಅಡ್ಡ ಹಾಕ್ಬಿಟ್ರು, ಫುಲ್ ಅಡ್ಡ ಹಾಕಿ ನಮ್ಮ ಹೆಂಗಸರು ಮಕ್ಕಳೆಲ್ಲ ಓಡಾಡೋಕ್ಕಾಗ್ತಿಲ್ಲ, ನಮ್ಮ ಮಗಳನ್ನ ನಮ್ಮ ಹೆಂಡತಿ ಕರ್ಕೊಂಡು ಹೋಗ್ತಿಲ್ಲ, ಅಂಗನವಾಡಿ ಕರ್ಕೊಂಡು ಹೆದರುತ್ತೆ ಅಂದರೆ ಆ ಥರದ್ದು ಒಂದಷ್ಟು ಗಲಾಟೆ ಆಯಿತು. ಜೋರು ಗಲಾಟೆ ಆಯಿತು. ನಾವು ಅದೇ ಇದರವರು ಅಂತ ಗೊತ್ತಾಯಿತು. ಅಷ್ಟೊತ್ತಿಗೆ ಅವರು ಕಂಪ್ಲೇಂಟ್ ಮಾಡಿದರು, ಆಗೊಮ್ಮೆ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದರು. ಜೊತೆಗೆ ನಮಗೆ ಗೊತ್ತಿಲ್ಲದಿನ ಫಾರೆಸ್ಟ್ ಅವ್ರು ಕಾಯ್ತಾ ಇದ್ರಂತೆ. ಫಾರೆಸ್ಟ್ ಅವ್ರು ಕಾಲಿಟ್ಟ ತಕ್ಷಣ ಹಿತ್ಕೊ ಬಂದ್ಬಿಡೋಣ. ಕ್ಯಾಮ್ರಾ ಟೇಪ್, ಅದು ಶಾರ್ಟ್ ಫಿಲ್ಮು ಟೇಪಲ್ಲಿ ಆಗ್ತಿರೋದು. ಅಂದರೆ ನಮ್ಗೆ ಅವಾಗ ಸೀರಿಯಲ್ ಎಲ್ಲ ಟೇಪಲ್ಲಿ ಆಗ್ತಿತ್ತಲ್ಲ, ಆ ಡಿಜಿಟಲ್ ಫುಲ್ ಬಂದೇ ಇರಲಿಲ್ಲ, ಟೇಪಲ್ಲಿ ಶೂಟ್ ಆಗ್ತಾಯಿದೆ. ನಾನು ಅದೇ ನೀವು ಹೇಳಿದ್ರಲ್ಲ ಆ್ಯಕ್ಷನ್ ಹೇಳಿದೆ, ನಾನು ಆ್ಯಕ್ಷನ್ ಹೇಳಿಲ್ಲ, ಇಡೀ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಷನ್ ಹೇಳಿಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ನಮಸ್ಕಾರ ಅವರೇ, ಇವನ್ ಬೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಕಂಗ್ರಾಟ್ಸ್ ಅಂಡ್ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ಯಾಕೆಂದರೆ ನಾನು ನನ್ನಂಥ ಒಂದಷ್ಟು ಸ್ನೇಹಿತರು ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ನಿಮ್ಮ ಶಾರ್ಟ್ ಫಿಲ್ಮ್ಸು ಬಿಗಿನಿಂಗ್ ಡೇಸಲ್ಲಿ ತುಂಬ ಹೆಲ್ಪ್ ಆಯಿತು. ಅದೇನು ಹೇಳ್ತಾರಲ್ಲ, ಮೊದಲನೇದಾಗಿ ನೀವು ಇನ್ಸ್ಟಿಟ್ಯೂಟಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೋರ್ಸ್ ಮಾಡಿದ್ರಿ. ಅದಾದಮೇಲೆ ಒಂದಷ್ಟು ಸಿನಿಮಾಗಳಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ರಿ. ಅದಾದಮೇಲೆ ಇಂಡಿಪೆಂಡೆಂಟ್ ಆಗಿ ಶಾರ್ಟ್ ಫಿಲ್ಮ್ ಶುರು ಮಾಡಿದ್ರಿ. ಅಂದರೆ ಆ ಟೈಮಲ್ಲಿ ಅಷ್ಟು ಇರಲಿಲ್ವಲ್ಲ, ಅದು ಬಂದಿದೆ ಶಾರ್ಟ್ ಫಿಲ್ಮ್ ಅಂತಲ್ಲ. ಬಟ್ ಯೂಟ್ಯೂಬ್ ಬಂದಿತ್ತು ಆ ಟೈಮಲ್ಲಿ. ಯೂಟ್ಯೂಬಲ್ಲಿ ಶಾರ್ಟ್ ಫಿಲ್ಮ್ ಮಾಡ್ಬೋದು ಅಂತ ಗೊತ್ತಿತ್ತು, ಅಂದರೆ ಆ ಥರ ಸಣ್ಣ ಕಥೆಗಳು ಹೇಳ್ತಾರೆ ಅಂತ ಗೊತ್ತಿತ್ತು ಅವಾಗ. ಬಟ್ ಮೆಸೇಜ್ ಎಲ್ಲೋ ಹೇಳ್ತಿದ್ರು, ಅಂದರೆ ಎಲ್ಲರೂ ಶಾರ್ಟ್ ಫಿಲ್ಮ್ ಅಂದರೆ ನೀನು ಮೆಸೇಜ್ ಇಡಬೇಕು ಅಂತ. ನಾನು ಮೆಸೇಜ್ ಇಟ್ಟು ನಾವೆಂತ ಮಾಡೋದು, ನಾವು ನಾಳೆ ಬಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ. ನನ್ನ ಲೆಕ್ಕ, ನಾನು ನಾಳೆ ಕಮರ್ಷಿಯಲ್ ಸಿನಿಮಾ ಮಾಡ್ತೀನಿ, ನಾನು ಮೆಸೇಜ್ ಯಾಕೆ ಇಡಬೇಕು, ಅದನ್ನು ಬ್ರೇಕ್ ಮಾಡೋಣ, ಮೆಸೇಜನ್ನು ಬ್ರೇಕ್ ಮಾಡೋಣ, ನಾನು ಕಾಮಿಡಿಯಾಗಿ ವಿಡಿಯೋಗಳು ಮಾಡ್ಬೋದು. ಅಷ್ಟೊತ್ತಿಗೆ ತೆಲುಗವರೆಲ್ಲ ಮಾಡಿದ್ರು, ತುಂಬ ವಿಡಿಯೋಗಳು ಮಾಡ್ತಾಯಿದ್ರು. ಇವಾಗ ನಾವು ವೈರಲ್ ಇದ್ದೀವಲ್ಲ ಕಾಮಿಡಿ ವಿಡಿಯೋಗಳು, ಅವ್ರು ಅವಾಗಲೇ ವೈರಲ್ ಇದ್ರು, ಅವ್ರದ್ದು ಲಕ್ಷಗಟ್ಟಲೆ ಅವತ್ತೇ ಓಡ್ತಿತ್ತು. ನಮ್ಮದು ಓಡ್ತಾ ಇಲ್ಲ ಅವತ್ತಿಗೆ, ನಮ್ದು ಯಾರ್ದು ಓಡ್ತಾ ಇಲ್ಲ. ಆ ಥರ ಯೂಟ್ಯೂಬಲ್ಲಿ ಫಸ್ಟ್ ನಮ್ಗೆ ಓಡಿದ್ದಂದರೆ ನಮ್ದು ಅದೇ ನಮ್ಮ ಅವತ್ತೇ ಸಿಂಪಲ್ ಒಂದಷ್ಟು ಟ್ರೈಲರು.
ಬಟ್ ಓಕೆ ಆ ಥರ ಟ್ರೈಲರ್ ಓಡತ್ತೆ, ಜನ ಅಲ್ಲಿ ಯಾರೋ ನೋಡ್ತಾರೆ ಅಂತ ನಮ್ಗೆ ಗೊತ್ತು. ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕೆ ಏನು ಗೊತ್ತಿರಲಿಲ್ಲ ನಮಗೆ. ನಾವೇನು ಫೇಸ್ಬುಕ್ ಹೆಂಗೆಂದ್ರೆ ಅಕೌಂಟ್ ಯಾರೋ ಓಪನ್ ಮಾಡಿಕೊಟ್ಟಿದ್ದಾನೆ, 1 ವರ್ಷನ 2 ವರ್ಷನ ಬಿಟ್ಟು ಓಪನ್ ಮಾಡಿದ್ದಾರೆ, ಇತ್ತದೊಂದು ಅಕೌಂಟ್ ಇದೆ ಅಂದ್ರೆ ಕೇಳ್ತಿದ್ವಿ ಇದು ಅಕೌಂಟ್ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ ಇದು ಅಂತ. ಬಟ್ ಅದೇ ಅಲ್ಲೊಂದು ಯಾವುದೋ ಒಂದು ಶಾರ್ಟ್ ಫಿಲ್ಮ್ ನೋಡಿದಾಗ ಓಕೆ ಮೆಸೇಜು ಹೇಳೋದು. ನಾನು ಯಾಕೆ ಮೆಸೇಜ್ ಹೇಳಬೇಕು, ನಾನು ಬಂದು ಸಿನಿಮಾ ಮಾಡೋನು, ಕಮರ್ಷಿಯಲ್ಲಾಗಿ ಹೇಳೋನು. ಹಂಗಾಗಿ ನಾನು ಅದೇ ಶಾರ್ಟ್ ಫಿಲ್ಮ್ ಹೇಳಿದ್ನಲ್ಲ ಪುಟ್ಗೋಸಿ ಅಂತ ಮಾಡಿದ್ದು ಉದ್ದೇಶನೇ ಅದು. ಅಂದರೆ ಸ್ವಲ್ಪ ಕಾಮಿಡಿ ಆಗಿರಲಿ, ಇದಕ್ಕೊಂದು ಇಂಟ್ರೋಲ್ ಇರಲಿ, ಒಂದು ಮಜಾ ಬರಲಿ ಅನ್ನೋ ಥರದಲ್ಲಿ ಇತ್ತು. ಬಹುಶಃ ಅದೇ ನಾವು ಅವತ್ತಿಗೆ ಕತೆ ಎಲ್ಲ ಸ್ವಲ್ಪ ಏನಕ್ಕೆ ಕತೆ ಬೇಕು ಅನ್ನೋದರಲ್ಲಿ ಆ ಥರ ಏನೇನೋ ಮಾಡಿ ಏನೇನೋ ಪ್ರಯೋಗ ಮಾಡೋಣ, ಏನೇನೋ ಗೊತ್ತಲ್ಲ ಹೊಸದಾಗಿ ನಾವು ಏನೇನೋ ಟ್ರೈ ಮಾಡ್ತೀವಲ್ಲ ಆ ಥರ ಟ್ರೈ ಮಾಡಿತ್ತು. ಮತ್ತು ಅದೇ ಆ ಟೈಮಲ್ಲಿ ನಾನು ಒಂದಷ್ಟು ಸಿನಿಮಾ ಅಸ್ಟೆಂಟಾಗಿ ಮಾಡಿದ್ದೆ. ಅಸ್ಟೆಂಟಾಗಿ ಗೊತ್ತಾಯಿತು ಓಕೆ ಅಸ್ಟೆಂಟಾಗಿ ಇಷ್ಟು ಕೆಲಸ ಇದೆ ಅಂತ. ರೈಟ್ರಾಗಿ ಮಾಡ್ತಾಯಿದ್ದು, ಅವಾಗ ಹೆಸರಿಗೆ ಬರ್ತಾ ಇರಲಿಲ್ಲ ಅದೆಲ್ಲ. ಓಕೆ ಅಂದಾಗ ಓಕೆ ನಾನು ಹೆಂಗೆ ತೋರಿಸ್ಕೊಳೋದು, ಈಗ ನಮ್ಮ ಪ್ರಾಬ್ಲಮ್ ಏನಂದರೆ ನಾವು ಭಾಳ ನಮ್ಮ ಬಗ್ಗೆ ಹೇಳ್ಕೊಂಡು ಓಡಾಡೋರಲ್ಲ ಇವತ್ತಿಗೂ ಕೂಡ ಓಕೆನಾ. ಬಟ್ ನಾನು ಹೆಂಗೆ ತೋರಿಸ್ಕೊಳೋದು, ನನಗೂ ಕೆಪಾಸಿಟಿ ಇದೆ ಅಂತ ತೋರಿಸ್ಕೋಬೇಕಲ್ಲ. ಬಟ್ ಕೆಪಾಸಿಟಿ ಇದೆ ಗೊತ್ತಿಲ್ಲ, ಬಟ್ ನನಗಾರು ಗೊತ್ತಾಗಬೇಕಲ್ಲ, ಹೌದಾ ಇದೆಯಾ, ಇದ್ದರೆ ನಾವು ಮಾಡ್ಬೋದು ಅಂತ. ಆವಾಗ ಶಾರ್ಟ್ ಫಿಲ್ಮ್ ಮಾಡಿದ್ದು. ಮಾಡಿದ್ಮೇಲೆ ಅದಕ್ಕೊಂದು ಪ್ರಚಾರ ಮಾಡಬೇಕು. ಅವಾಗ ಸೋಷಿಯಲ್ ಮೀಡಿಯಾ ಸಿಕ್ತು, ಸಿಕ್ಕಾಪಟ್ಟೆ ಪ್ರಚಾರ ಸ್ಟಾರ್ಟ್ ಮಾಡೋದು. ಓಕೆ ಇದ್ರಲ್ಲಿ ಪ್ರಚಾರ ಮಾಡ್ಬೋದು ಅಂತ ಗೊತ್ತಾಯಿತು. ಬಹುಶಃ ಅದು ತುಂಬ ದೊಡ್ಡ ವರ್ಕಾಗಿ ನಮ್ಗೆ 2ನೇ ಶಾರ್ಟ್ ಫಿಲ್ಮ್ ಗೋಣಿ ಚೀಲದಲ್ಲಿ ಸೋಷಿಯಲ್ ಮೀಡಿಯಾ ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಎಲ್ಲರಿಗೂ ರೀಚ್ ಆಯಿತು ಅಂತ ಹೇಳ್ತಿರೋದು. ಯಾರಿಗೆ ಬೇಕಾದ್ರೆ ರೀಚ್ ಆಗ್ತಿತ್ತಲ್ಲ. ಬಟ್ ಅದು ದೊಡ್ಡ ಸಕ್ಸಸ್ ಯಾವತ್ತಿಗೆ ಅಂದರೆ ಬಹುಶಃ ಅದು 3 ದಿನಕ್ಕೆ ಎಷ್ಟೋ 50,000 ಹೋಗಿತ್ತು. 3 ದಿನಕ್ಕೆ 50,000. ಅವತ್ತಿಗೆ ಪ್ರಾಬ್ಲಮ್ ಏನಂದರೆ ಯಾರ ಹತ್ರ ಇಂಟರ್ನೆಟ್ ಇರಲಿಲ್ಲ. ಒಂದು 250 ರೂಪಾಯಿ 300 ರೂಪಾಯಿ ಹಾಕೊಂಡು 1 GB ಹಾಕಬೇಕಿತ್ತು ಅಂಥ ಟೈಮಿಂಗ್. ಅಯ್ಯೋ ಬಂದಿರಲಿಲ್ಲ. ನಾನು ಪುಟ್ಗೋಸಿ ಹಿಟ್ ಮಾಡಬೇಕು ಅಂತ ಮಾಡಿದ್ದು, ಹಿಟ್ ಆಗಲಿಲ್ಲ. ಇದನ್ನ ಓಕೆ ಮತ್ತೊಂದು ಹಾನೆಸ್ಟ್ ಮಾಡಬೇಕು, ಈ ಸಲ ಕತೆ ಇರಬೇಕು ಅಂತೇಳಿ ಮಾಡಿದ್ದು ಶಾರ್ಟ್ ಫಿಲ್ಮ್ ಅದು ಗೋಣಿ ಚೀಲ ಅಂತ. ಅಂದ್ರೆ ಶಾರ್ಟ್ ಫಿಲ್ಮ್ ಮಾಡ್ಬೇಕಂದ್ರೆ ನಿಮ್ಮ ಟೀಮಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ರಿಯಾಕ್ಷನ್ ಇದ್ದಾಗ ಅಂದ್ರೆ ಶುರು ಆಗಲಿಲ್ವಲ್ಲ? ಶುರು ಆಗದಿದ್ದಾಗಲ್ಲ ಇಲ್ಲ, ನಮ್ಗೇನಾಗುತ್ತೆ ನನಗಿಂತ ಜಾಸ್ತಿ ಯಾರು ಗೊತ್ತಿರೋರು ಇರಲಿಲ್ಲ. ಹಾಗಾಗಿ ಗೊತ್ತಿರೋನೇ ನಾನಾಗಿದ್ದರಿಂದ ನಾನೇ ಹೇಳ್ತಿದ್ದೆ ಇಲ್ಲ ನಾವು ಹಿಂಗೆ ಮಾಡಬೇಕು. ಅಂದರೆ ಅವತ್ತಿಗೂ ಇಲ್ಲ ನಾವು ಹಂಗೆ ಮಾಡಿದ್ರೆ ವರ್ಕ್ ಆಗತ್ತೆ, ನಾವು ಅಂದರೆ ಫಿಲ್ಮ್ ಥರ ತೋರಿಸೋಣ, ಶಾರ್ಟ್ ಫಿಲ್ಮ್ಗಳನ್ನು ಫಿಲ್ಮ್ ಥರ ಕಾಣಲಿ, ಅದರಲ್ಲಿ ಲವ್ ಇರಲಿ, ಅದರಲ್ಲಿ ಎಮೋಷನ್ಗಳಿರಲಿ, ಅದರಲ್ಲಿ ಇಂಟ್ರೋಲ್ ಇರಲಿ, ಅದು ಕ್ಲೈಮ್ಯಾಕ್ಸ್ ಇರಲಿ, ಮುಖ್ಯವಾಗಿ ಕ್ಲೈಮ್ಯಾಕ್ಸ್ ನನಗೆ ಬೇಕು, ಅದೆಲ್ಲ ಇರಲಿ ಅನ್ನೋದಿತ್ತು. ಆ ಐಡಿಯಾ ಚೆನ್ನಾಗಿದ್ದಾಗ ಬಹುಶಃ ಅವ್ರಿಗೆ ಅರ್ಥ ಆಗುತ್ತೆ. ಮುಖ್ಯವಾಗಿ ಜೊತೆಯಲ್ಲಿದ್ದವ್ರಿಗೆ ಅರ್ಥ ಆದರೆ ನಿಮ್ದೆಲ್ಲವೂ ಮೂವ್ ಆಗುತ್ತೆ ಅಂತ ಹೇಳ್ತೀವಿ, ಕೆಲಸಗಳು ಮೂವ್ ಆಗುತ್ತೆ. ಅಂದ್ರೆ ಒಬ್ಬ ಡೈರೆಕ್ಟರ್ಗೆ ಒಂದು ಆಕ್ಷನ್ ಕಟ್ ಅಂತ ಹೇಳಿದ್ರೆ ಅದೊಂದು ಎಮೋಷನ್, ಅದು ಸ್ಟಾರ್ಟಿಂಗ್ ಅಲ್ಲಿ ಇನ್ನೂ ದೊಡ್ಡ ಎಮೋಷನ್. ಆ ಫಸ್ಟ್ ಶಾಟ್ ಅದ್ರ ನೆನಪಿದೆ. ನಾನು ಕೋರ್ಸಲ್ಲಿರಾಗೆ ಇದು ಮಾಡಿದ್ದೆ, ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅಂದರೆ ಅದೇ ಹೇಳಿದ್ನಲ್ಲ, ಕೋರ್ಸಲ್ಲಿ ನಾವು 6 ತಿಂಗಳು ಸುಮ್ಮನೆ ಕೂತ್ಕೊಂಡು ಏನು ಹೇಳ್ತಿದ್ದು ಅಂದರೆ ಅವ್ರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ನಮಗೆ ಅದಷ್ಟು ನಂಗೆ ಗೊತ್ತಿಲ್ಲ ಈಗ ಶಾರ್ಟ್ ಅಂದರೆ ಏನು, ಸೀನ್ ಅಂದರೆ ಏನು, ಸ್ಕ್ರೀನ್ ಪ್ಲೇ ಅಂದರೆ ಏನೂ ಗೊತ್ತಾಗ್ತಿರ್ಲಿಲ್ಲ. ನನಗಿಂತ ಸ್ವಲ್ಪ ದೊಡ್ಡ ಹುಡುಗರು ಇದ್ದರು, ಅವರೆಲ್ಲ ಕೇಳೋರು ಅಂದರೆ ನಮಗೆ ಬರ್ತಿದ್ದ ಲೆಕ್ಚರ್ಗಳೆಲ್ಲ ಇವರು ಯಾರು, ನಮ್ಮ ನಾಗೇಂದ್ರ ಪ್ರಸಾದ್ ಅವರು, MS ರಮೇಶ್ ಅವರೆಲ್ಲ ಅವ್ರ ಹತ್ರ ಎಲ್ಲ ಕೇಳೋರು ಹೆಂಗೆ ಸರ್ ಹಂಗೆ. ನಮ್ಗೆ ಕೇಳೋಕ್ಕೂ ಭಯ, ಯಾಕೆ ಗೊತ್ತಿದ್ದಿರ್ತಾನೆ. ಪ್ರಾಬ್ಲಮ್ ಅಂದರೆ ಗೊತ್ತಿದ್ರೆ ಕೇಳ್ಬೋದು. ಈಗ ನಮ್ಮ ಹತ್ರ ಒಂದು ಪ್ರಶ್ನೆ ಅಂದರೆ ಕೇಳ್ಬೋದು, ನಮ್ಮದು ಪ್ರಶ್ನೆನೇ ಇಲ್ಲ. ಅವರು PH ವಿಶ್ವನಾಥ್ ಅಂತ ಅವರು ಬಂದಿದ್ರು, ಅಂಡಮಾನ್ ಡೈರೆಕ್ಟ್ರು, ಪುಟ್ಟಣ ಕಣ್ಗಳವರ ಶಿಷ್ಯ. ಅವ್ರು ಮಾತ್ರ ಹೆದರಿಸಿ ಕೇಳೋರು, ಅಂದರೆ ನೀವೇನೋ ಪ್ರಶ್ನೆ ಕೇಳಲೇಬೇಕು ಅಂತ. ಅವಾಗ ಏನಾದ್ರು 1-2 ಪ್ರಶ್ನೆ ಕೇಳೋದು, ಸರ್ ಡಬಲ್ ಆ್ಯಕ್ಟಿಂಗ್ ಹಿಂಗೆ ಮಾಡ್ತಾರೆ ಅವಾಗೆಲ್ಲ ಚೆನ್ನಾಗಿ ಹೇಳೋರು ಎಲ್ಲದು. ಅಲ್ಲೊಂದು ನಾಲೆಡ್ಜ್ ಗೊತ್ತಾಯ್ತು. ಬಟ್ ನಮಗೆ ನಿಜವಾಗ್ಲೂ ಸಿನಿಮಾ ಗೊತ್ತಾಗಿ ಅದು ಹೇಳ ಲಾಸ್ಟ್ ನಾನು ಆ ಕೋರ್ಸ್ ಮುಗಿಸಿ ಹೋಗುವಾಗ ನಾಗೇಂದ್ರ ಪ್ರಸಾದ್ ಅವರು ಒಂದು ಕತೆ ಮಾಡಿ ಅಂತ ಅಂದರು. ಅವರೇ ಅವಾಗ ಶಾರ್ಟ್ ಕಥೆನ ಹೇಳಿದ್ದೆ, ಅವರು ಕತೆ ಹೇಳಿ. ನನ್ನ ಹತ್ರ ಏನೇನೋ ಬಾಯಿ ಒಂದಷ್ಟು ಕಂಟೆಂಟ್ ಇದ್ವಲ್ಲ ಅವನ್ನೆಲ್ಲ ಸೇರಿಸಿ ಒಂದು ಕತೆ ಮಾಡ್ತೆ. ಅಲ್ಲಿ ಆ ಕತೆ ಅವ್ರಿಗೆ ಇಷ್ಟಪಡುತ್ತೆ, ಅಷ್ಟು ಜನದಲ್ಲಿ ಆ ಕತೆ ಇಷ್ಟಪಡುತ್ತೆ. ಯಾಕೆ ಅಂದರೆ ಅದು ಹೇಳ್ತಿದ್ದೆ, ಆ ಕತೆಗೆ ಶುರು ಇತ್ತು, ಮಿಡ್ಲ್ ಇತ್ತು, ಎಂಡ್ ಇತ್ತು. ಅಂದರೆ ನೀವು ಯಾವುದೇ ಕತೆ ತಗೊಂಡ್ರೆ ಅದಕ್ಕೊಂದು ಶುರು, ಮಿಡ್ಲು, ಎಂಡ್ ಬೇಕು. ಅಂದರೆ ಕ್ಲಿಯರ್ ಆಫ್ ಕ್ಲೈಮ್ಯಾಕ್ಸ್ ಬೇಕು. ಅವ್ರಿಗೆ ಇಷ್ಟಪಡ್ತು. ಅದೇ ನನಗೆ ಫಸ್ಟು ಓಕೆ ನೀನು ಡೈರೆಕ್ಟ್ರು ಅಂತ ಅನಿಸಿದ್ದು. ಅಂದರೆ ನಾನು ಇಂಡಸ್ಟ್ರಿಗೆ ಹೋಗ್ಬೋದು, ಕೇಪಬಲ್. ಅದು ನಂಬಿಕೆ ಬಂದಿದ್ದು ನನಗೆ. ಅದೇ ಮೂಮೆಂಟ್ ಆ ಶಾರ್ಟ್ ಫಿಲ್ಮನ್ನು ಡೈರೆಕ್ಷನ್ ಮಾಡಿಸ್ತಾರೆ ನಾಗೇಂದ್ರ ಪ್ರಸಾದ್ ಅವರು ಡೈರೆಕ್ಷನ್ ಮಾಡಿಸ್ತಾರೆ. ಓಕೆ ಅವರು ನಮ್ಮ ಖುಷಿ ಏನಂದರೆ ಎಲ್ಲಿ ಹೋಗ್ತಿದ್ದಾರದು ನಾವೊಂದು ಡೈರೆಕ್ಷನ್ ಆಗ್ತಿರೋದು, ಡೈರೆಕ್ಷನ್ ಕ್ಯಾಮ್ರಾ ಟೇಪ್, ಅದು ಶಾರ್ಟ್ ಫಿಲ್ಮು ಟೇಪಲ್ಲಿ ಆಗ್ತಿರೋದು. ಅಂದರೆ ನಮ್ಗೆ ಅವಾಗ ಸೀರಿಯಲ್ ಎಲ್ಲ ಟೇಪಲ್ಲಿ ಆಗ್ತಿತ್ತಲ್ಲ, ಡಿಜಿಟಲ್ ಫುಲ್ ಬಂದೇ ಇರಲಿಲ್ಲ, ಟೇಪಲ್ಲಿ ಶೂಟ್ ಆಗ್ತಾಯಿದೆ.
ನಾನು ಅದೇ ನೀವು ಹೇಳಿದ್ರಲ್ಲ ಆ್ಯಕ್ಷನ್ ಹೇಳಿದೆ, ನಾನು ಆ್ಯಕ್ಷನ್ ಹೇಳಿಲ್ಲ, ಇಡೀ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಷನ್ ಹೇಳಿಲ್ಲ. ಬಿಕಾಸ್ 20 ಜನ ಹುಡುಗರು ಇರ್ತಾರೆ, 6 ತಿಂಗಳು ನಾನು ಮಾತೇ ಆಡಿಲ್ಲ ಅಲ್ಲಿ. ಇವಾಗ ಆ್ಯಕ್ಷನ್ ಹೇಳು ಅಂದರೆ ನಾನು ಆ್ಯಕ್ಷನ್ ಅಂತ ಕೂಗ್ಬೇಕಲ್ಲ, ನಾನು ಆ್ಯಕ್ಷನ್ ಹೇಳ್ತಾ ಇಲ್ಲ. ಕ್ಯಾಮ್ರಾಮನ್ ಆ್ಯಕ್ಷನ್ ಹೇಳು ಪಾಪ, ಅವರೇ ಕ್ಯಾಮ್ರಾಮನ್ ಅವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರು, ಅವರೇ ಆನ್ ಮಾಡೋರು, ಅವರೇ ಇದು ಮಾಡಿ ಆ್ಯಕ್ಷನ್ ಹೇಳು. ಬಟ್ ನಾನು ಹಿಂದ್ಗಡೆ ನಿಂತ್ಕೊಂಡು ಇವ್ರು ಹಿಂಗೆ ಮಾಡಲಿ ಅಂತ ಒಂದು ಹೇಳ್ತಿದ್ದೆ. ಅದೇ ಪೂರ್ಣ ಅಂದರೆ ಅದೇ ನಾವು ಶಾರ್ಟ್ ಫಿಲ್ಮ್ ಶುರು ಮಾಡಿದ್ವಲ್ಲ, ಆ ಶಾರ್ಟ್ ಫಿಲ್ಮ್ ಆದಮೇಲೆ ನಾವು ಆ್ಯಕ್ಷನ್ ಶುರು. ಆಮೇಲೆ ಓಕೆ ನಾನು ಯಾರ ಮುಖ ನೋಡ್ತಿರ್ಲಿಲ್ಲ, ಹೋಗ್ತಿತ್ತು. ಪುಟ್ಗೋಶಿ ಅಂತ ಮಾಡಿದ್ರೆ ಪುಟ್ಗೋಶಿ ಕಥೆ ಇಲ್ಲ ಅಂತ ನಿಮ್ಮೊಂದು ಫೀಡ್ಬ್ಯಾಕ್ ಬಂತು. ಅದಕ್ಕೆ ಒಂದು ಟಾಂಗ್ ಕೊಡಕ್ಕೆ ಅಂತಾನೆ ಗೋಣಿಚೀಲ ಕತೆ ಬೇಕೇನೋ ಕತೆ ಅಂತ ಫಸ್ಟ್ ಆ ಶಾರ್ಟ್ ಫಿಲ್ಮ್ ಹಿಂಗ್ ಕತೆ ಅಂತ ಎಲ್ಲ ಒಂದಷ್ಟು ಫೀಡ್ಬ್ಯಾಕ್ ಬಂದಾಗ ಅವರು ಒಳ್ಳೇದಕ್ಕೆ ಹೇಳಿದ್ರು, ನಾವು ಒಂಚೂರು ಟ್ರಿಗರ್ ಆದ್ವು. ಆ ಟ್ರಿಗರ್ ಅಲ್ಲಿ ಏನಾಯ್ತು ಅಂದ್ರೆ ಓಕೆ ನಾನೀಗ ಆ ಥರ ಒಂದು ಶಾರ್ಟ್ ಫಿಲ್ಮ್ ಹೆಸರಿಟ್ಟಿದ್ದು ಪುಟ್ಕೋಸಿ. ಈಗ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಯಾವುದು, ನಮ್ಮ ಹೀರೋ ವಿಶ್ವ ಅವನಿಗೆ ನಾನು ಹೇಳಿದೆ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಗೊತ್ತಾನೋ ಗೋಣಿಚೀಲ ಅಂತ. ಅವನೇನಂದ್ರೆ ಅವ್ನು ಈಸ್ ಪಾಸಿಟಿವ್, ಅಂದ್ರೆ ಇವನೇನೋ ಮಾಡ್ತಾನೆ ಅನ್ನೋ ಪಾಸಿಟಿವ್. ಗೋಣಿಚೀಲ ಕತೆ ಆಮೇಲೆ ನೋಡಂತೇಳಿ. ಅದಕ್ಕೆ ನಿಮ್ಗೆ ಅದರಲ್ಲಿ ಸಬ್ ಟೈಟ್ಲು ಎಂತ ಕತೆ ಅಂತ ಇದೆ. ಯಾಕಂದ್ರೆ ಅಲ್ಲಿ ನಮ್ಗೆ ಕತೆ ಕೇಳಿದ್ರಲ್ವಾ, ಅದಕ್ಕೆ ಇಲ್ಲಿ ಗೋಣಿಚೀಲ ಎಂತ ಕತೆ ಅಂತ. ಒಂದು ಕೆಲಸ ಮಾಡೋಣ, ಗೋಣಿಚೀಲದಲ್ಲಿ ಒಬ್ಬನ ಕಟ್ಟಿ 3 ಜನ ಹೊಡಿತಾ ಇರ್ತಾರೆ, ಅವನೊಬ್ಬ ಕತೆ ಬೇಕನ್ನೋ ಕತೆ ನಿನಗೆ ಅಂತ ಹೊಡಿತಾನೆ. ಆ ಥರದೊಂದು 3 ಡೈಲಾಗು, ಕತೆ ಸಂಬಂಧಪಟ್ಟ 3 ಡೈಲಾಗ್ ಹೊಡ್ಸೋಣ ಅಂತ. ಅದು ಶುರು ಅದೇನೆ ಅದ್ರದ್ದು. ಆಮೇಲೆ ಒಂದಷ್ಟು ಅದೇ ಹೇಳಿದ್ನಲ್ಲ, ಅಲ್ಲಿ ಒಂದು ಹ್ಯಾಂಗಿಂಗ್ ಮಾಡ್ಕೊಂಡು ನಮ್ಮೂರಲ್ಲೊಬ್ರು ಅಂದರೆ ಯಾವುದೋ ಒಂದು ಜೋಡಿ, ನಾರ್ತ್ ಕರ್ನಾಟಕದಿಂದ ಬಂದ ಜೋಡಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಬಂದು ನೇಣ ಕಾಣುತ್ತೆ ಒಂದು 7 ಗಂಟೆ 8 ಗಂಟೆಗೆ. ನಾವು ಅವಾಗ ಬಹುಶಃ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್. ನಾನು ಜಸ್ಟ್ ಕೇಳಿದ್ನಲ್ಲ, ನಂಗೆ ಕೇಳಿದಾಗ ಒಂದು ಟ್ರಿಗರ್ ಆಗುತ್ತಲ್ಲ, ಬಸ್ ಸ್ಟ್ಯಾಂಡಲ್ಲೆಲ್ಲ ಹೆಂಗೆ ನೇಣ ಕಾಣೋಕ್ಕಾಗತ್ತೆ ಅಂದರೆ ಅದೊಂಥರ ಹೆಂಗಂದ್ರೆ ನಿಮ್ಮ ನೇಣ ಹಾಕೋದಂದ್ರೆ ಇಲ್ಲಿ ಮರದಲ್ಲಿ ನೇಣ ಹಾಕೊಂತೀವಿ, ಮನೇಲಿ ನೇಣ ಹಾಕೊಂತೀವಿ ಅಂತ ನೋಡಿರ್ತೀವಿ. ಬಸ್ ಸ್ಟ್ಯಾಂಡಲ್ಲಿ ಹಾಕೊಂಡು ಯಾವ ಥರ ಕಾಣ್ಬೋದು ಆಡಿಯನ್ಸಿಗೆ, ಅಂದ್ರೆ ಅದನ್ನ ಯಾರು ನೋಡ್ಬೋದು, ಅದೇ ನೋಡ್ಬೋದು ಬಸ್ ಬರುತ್ತೆ ಅಂತ ಇದೆಯಲ್ಲ ಕಥೆಲಿ, ಆ ಥರ. ಅಂದ್ರೆ ಡೈರೆಕ್ಟ್ ದೊಡ್ಡ ಟಾಸ್ಕ್ ಏನಂದ್ರೆ ಒಂದು ಟೀಮ್ ಕಟ್ಕೊಂಡು, ಅಂದ್ರೆ ನಿಮ್ ಟೀಮ್ ಬಗ್ಗೆ ಹೇಳಿ. ನಿಮ್ಮ ಟೀಮ್ ಅಲ್ಲಿ ಅಭಿಶ್ರಿಂಗರ್ ಇದ್ರು, ಚೇತನ್ ಇದ್ರು, ಸಂತೋಷ್ ಟೀಮ್ ಅಂದ್ರೆ ಅದೇ ಹೇಳಿದ್ನಲ್ಲ, ಈಗ ನಾನು ಪಾಸಿಟಿವ್ ಮಾತಾಡ್ತಾ ಹೋದಾಗ ನಂಗೆ ಜಾಯ್ನ್ ಆಗ್ತಾ ಹೋಗ್ತಾರಲ್ಲ. ಫಸ್ಟ್ ಸಂತೋಷ್ ಶ್ರೀಕಂಠಪ್ಪ, ಇವತ್ತು ಖಾಸಗಿ ಪುಟ ಡೈರೆಕ್ಟ್ರು. ಅವನು ಅಂದ್ರೆ ನಂದು ಅಂದ್ರೆ ನಮ್ದು ಅದೇ ಫಸ್ಟ್ ಅಟೆಂಪ್ಟ್ ಅಲ್ಲ. ಅಂದ್ರೆ ನಾವು 2006 ನಾನು ಸಂತೋಷ್ 2006 ಇಂದ ಫ್ರೆಂಡ್ಸು. ಅವನು ಡಿಪ್ಲೊಮಾ ಮಾಡ್ತಿದ್ದೆ, ನಾನು ITI ಮಾಡ್ತಿದ್ದೆ, ಒಂದೇ ಆ ಕಡೆ. ನೀವು ITI ಗೊತ್ತಾಯ್ತು. ಹಂಗಾಗಿ ಮೊದ್ಲಿಂದನೂ ಓಕೆ. ಅವನು ಬೇರೆ ಏನೋ ಅನಿಮೇಷನ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ದ. ಡಿಪ್ಲೊಮಾ ಮುಗಿಸ್ ನಾನು ಅನಿಮೇಷನ್ ಹೋಗ್ತೀನಿ, ಅಲ್ಲೇನೋ ಮಾಡ್ತೀನಿ ಅಂತ, ನಾನು ಡೈರೆಕ್ಟರ್ ಆಗ್ತೀನಿ ಅಂತ ಓಡಾಡ್ತಿದ್ದೆ. ಇಬ್ರು ಫ್ರೆಂಡ್ಸೇ, ಅಲ್ಲೇ ದೂರದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಪರಿಚಯ. ಬಟ್ ಅದೇ ಮತ್ತೆ ಬೆಂಗಳೂರು ಬಂದ್ಮೇಲೆ ನಾನು ಫಿಲ್ಮು ಅಂತ ಓಡಾಡ್ತಿದ್ನಲ್ಲ, ಮತ್ತೆ ಅವ್ನು ಬಂದು ಹಂಗೆ ಜಾಯಿನ್ ಆಗಿ ಹಂಗೆ ಫಸ್ಟ್ ಅವನು. ಆಮೇಲೆ ಅದೇ ನಂದು ಶಾರ್ಟ್ ಫಿಲ್ಮ್ ಗೋಣಿಚೀಲ ಆದ್ಮೇಲೆ ಅಭಿಷೇಕ್ ಬಂದ, ಚೇತನ್ ಬಂದ, ಹಂಗೆ ಅವ್ರು ಜಾಯಿನ್ ಆಗ್ತಾ ಅಂದ್ರೆ ಎಲ್ಲ ಹೇಳ್ತಿರೋದು, ಎಲ್ಲ ಜಾಯಿನ್ ಆಗ್ತಾ ಬಂದಿರೋದು ಎಲ್ಲ ನಾವು ಪಾಸಿಟಿವ್ ಆಗಿದ್ದಾಗ ಒಂದಷ್ಟು ಎಲ್ಲವೂ ಬರ್ತವೆ ಅಂತ ನಾನು ನಂಬ್ತೀನಿ ಅಷ್ಟೇ. ಗೋಣಿಚೀಲ ಶೂಟ್ ಮಾಡ್ಬೇಕಾದ್ರೆ ಈ ಫಾರೆಸ್ಟ್ ಆಫೀಸರ್ ಏನೋ ಓಡಿಸ್ಕೊಂಡ್ ಬಂದಿರಂತೆ. ಫಾರೆಸ್ಟ್ ಆಫೀಸರ್ ಅದೇನಾಯ್ತು, ನನಗೆ ನಮ್ಮೂರಲ್ಲಿ ಶೂಟ್ ಮಾಡೋದು ಬೇಡ, ನಾನು ನಮ್ಮ ರಿಲೇಷನ್, ನಮ್ಮ ದೊಡ್ಡಮ್ಮನ ಮನೆ ಅಲ್ಲೂ ಮೇಘರಹಳ್ಳಿ ಅಂತ, ಆ ಊರಲ್ಲಿ ಶೂಟ್ ಮಾಡೋಣ ಅಂತ ಎಲ್ಲ ಪ್ಲಾನ್ ಆಯಿತು. ಅದು ಸ್ವಲ್ಪ ನಕ್ಸಲೇಟ್ ಏರಿಯಾ, ಅದು ಇದೆಯಲ್ಲ ಆಗುಂಬೆ ಇದಕ್ಕೆ ಬರುತ್ತೆ, ಅದು ಸ್ವಲ್ಪ ಸ್ಟ್ರಿಕ್ಟ್ ಇದೆ ಫಾರೆಸ್ಟ್, ಇವತ್ತಿಗೂ ಸ್ಟ್ರಿಕ್ಟ್ ಇದೆ ಫಾರೆಸ್ಟು. ನನಗೆ ಗೊತ್ತಿಲ್ಲ, ನಮಗೇನು ಗೊತ್ತು, ನಾವು ಹೋಗಿ ಶೂಟ್ ಮಾಡೋದಷ್ಟು ಗೊತ್ತು. ಅಲ್ಲ, ನನಗೆ ಫಿಲಮ್ ಶೂಟ್ ಆದಾಗೆಲ್ಲ ಪ್ರಾಬ್ಲಮ್ ಆಗೋದೆಲ್ಲ ಗೊತ್ತು. ಬಟ್ ನಾನು ಶಾರ್ಟ್ ಫಿಲ್ಮು ನಾನು ಗೊತ್ತಿರೋನಲ್ಲ ಅಲ್ಲಿಗೆ. ನಮ್ದೇನಾಯ್ತು, ನಂದು ಗೋಣಿಚೀಲ ಫುಲ್ಲು ರೂಮ್ ಒಳಗಡೆ ರಿಹರ್ಸಲ್ ಆಗಿ ಶೂಟ್ ಆಗಿ, ಅಂದರೆ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಕೊಂಡು ಈ ಮೊಬೈಲಲ್ಲಿ ಪಾಸ್ ಮಾಡಿ ಆ ಶಾರ್ಟ್ ಹಿಂಗೆ ಬರುತ್ತೆ ಹೆಣ ಹಿಂಗೆ ನೇತಾಡ್ತಿರುತ್ತೆ, ಹಿಂಗೆ ಅವ್ನು ಚೇರ್ ಮೇಲೆ ನಮ್ಮ ಹುಡುಗನ ನಿಲ್ಲಿಸಿ ಹಿಂಗೆ ಬರುತ್ತೆ ಹಿಂಗೆ ತಿರುಗುತ್ತೆ ಎಲ್ಲ ಶೂಟ್ ಮಾಡೋದು. ಅದನ್ನು ಫಸ್ಟ್ ಡೇ ನಾನು ಸಂತು ಮತ್ತು ವಿಶ್ವ ಹೋಗಿ ಒಂದು ಕೆಂಪು ಕಾರು ನಮ್ಮದು ಹೋಗೋದು, ದಿನಾ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಲೋದು, ಹಿಂಗೆ ಕ್ಯಾಮ್ರಾ ತಿರುಗುತ್ತೆ ಅಂತ. ಆ ಲೊಕೇಶನಲ್ಲಿ ಯಾವಾಗ ಓಡಾಡೋಕ್ಕೆ ಶುರು ಮಾಡಿದ್ವು, ಅಲ್ಲಿರೋ ನಮ್ಮ ಮಲೆನಾಡು ಸ್ವಲ್ಪ ಏನಂದರೆ ಈಗ ಚೂರು ಇದಾಗಿದೆ. ಅಂದರೆ ಈಗ ಯಾರು ಬೇರೆಯವ್ರು ಬರ್ತಾರೆ, ನಾರ್ತ್ ಇಂಡಿಯನ್ಸ್ ಎಲ್ಲ ಕಾಣಿಸ್ತಾ ಇರ್ತಾರೆ, ಯಾರು ಏನು ತುಂಬ ತಲೆ ಕೆಡಿಸ್ಕೊ. ಬಟ್ ಯಾರೊಬ್ಬರು ಹೊಸಬರು ಬಂದರೂ ಕೂಡ ಯಾರು ಅಂತ ಕೇಳ್ತಾರೆ. ಅಂದರೆ ಅವ್ರಿಗೆ ಕೇಳ್ದಿದ್ರು, ನಾರ್ಮಲಿ ಅವ್ರಿಗೆ ಕೇಳಲ್ಲ, ಪಕ್ಕದ ಮನೆಯವ್ರಿಗೆ ಕೇಳ್ತಾರೆ. ಅಲ್ಲಿ ರೋಡಲ್ಲಿ ಅದು ಯಾರೋ ಬಂದ್ರಲ್ಲ, ಯಾವುದೊಂದು ಕಾರ್ ಹೋಯ್ತಲ್ಲ, ಯಾವುದೊಂದು ಜೀಪ್ ಹೋಯ್ತಲ್ಲ ಅಂತ ಕೇಳ್ತಾರೆ. ಅಂಥದ್ರಲ್ಲಿ ನಾನು ಇವರಿಗೆಲ್ಲ ಪರಿಚಯ, ಬಟ್ ಯಾರಿಗೋ ಪರಿಚಯ ಇಲ್ವಲ್ಲ ನಾನು. ಅದು ಹೋಗಿ ಅದೇ ನಮ್ಮದು ಫಸ್ಟ್ ಡೇ ಶೂಟ್ ಆಗುತ್ತೆ.
ಫಸ್ಟೇ ಶೂಟ್ ಆಗಿ ಒಂದು ಅರ್ಧ ಸೀನ್ ಶೂಟ್ ಆಗಿದೆ, ಹೀರೋಯಿನ್ ಇಂಟ್ರೊಡ್ಯೂಸ್ ಎಲ್ಲ ಶೂಟ್ ಆಗಿ ಒಂದು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ವಿ. ನಮ್ಮ ಹತ್ರ ಏನಿದೆ ಕರ್ಗಾಸ, ಇದು ಇದೆ, ಮತ್ತೆ ಕತ್ತಿ ಇದೆ, ಹಗ್ಗಗಳಿದೆ. ಯಾರೋ ಒಂದು ಅಡ್ಡ ಹಾಕ್ಬಿಟ್ರು, ಫುಲ್ ಅಡ್ಡ ಹಾಕ್ತರು. ಅಡ್ಡ ಹಾಕಿ ಏನು ನಮ್ಮ ಹೆಂಗಸರು ಮಕ್ಕಳೆಲ್ಲ ಓಡಾಡೋಕ್ಕಾಗ್ತಿಲ್ಲ, ನಮ್ಮ ಮಗಳನ್ನ ನಮ್ಮ ಹೆಂಡತಿ ಕರ್ಕೊಂಡು ಹೋಗ್ತಿಲ್ಲ, ಅಂಗನವಾಡಿ ಕರ್ಕೊಂಡು ಹೆದರುತ್ತೆ ಅಂದರೆ ಆ ಥರದ್ದು ಒಂದಷ್ಟು ಗಲಾಟೆ ಆಯಿತು. ಜೋರು ಗಲಾಟೆ ಆಯಿತು. ನಾವು ಅದೇ ಇದ್ರವರು ಅಂತ ಗೊತ್ತಾಯಿತು. ಅಷ್ಟೊತ್ತಿಗೆ ಅವ್ರು ಕಂಪ್ಲೇಂಟ್ ಮಾಡಿದರು, ಆಗುಂಬೆ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದರು. ಜೊತೆಗೆ ನಮಗೆ ಗೊತ್ತಿಲ್ಲದಿನ ಫಾರೆಸ್ಟ್ ಅವ್ರು ಕಾಯ್ತಾ ಇದ್ರಂತೆ. ಫಾರೆಸ್ಟ್ ಅವ್ರು ಕಾಲಿಟ್ಟ ತಕ್ಷಣ ಎತ್ಕೊ ಬಂದ್ಬಿಡೋಣ ಅಂತ. ಅವ್ರು ಯಾವಾಗಲೂ ಅವರ ಒಳಗಡೆ ಬಂದರೆ ಮಾತ್ರ ಬರೋದು, ಅಲ್ಲಿ ತನಕ ಬರಲ್ಲ ಮತ್ತು ಅವ್ರು ಹೇಳೋದು ಇಲ್ಲ. ಬಟ್ ನಾನು ಶೂಟೆಲ್ಲ ಆ್ಯಕ್ಚುಲಿ ಗೋಣಿಚೀಲ ಈಗೇನು ಆ ಶಾರ್ಟ್ ಎಲ್ಲ ತೆಗ್ದಿಲ್ಲ. ನಾನು ಶೂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೆಲ್ಲ ಕಾಡು ಒಳಗಡೆ ನೀರು ಹರಿತಾ ಇರೋ ಜಾಗದಲ್ಲಿ. ಗಂಧ ನೀವು ಹೊಸ ಸೀನ್ ನೋಡಿದ್ರೆ ಅದ್ರಲ್ಲಿ ಗಂಧ ಕದಿಯಕ್ಕಂತೆಲ್ಲ ಒಳಗೆ ಹೋಗ್ತಾರೆ ಅನ್ನೋದೆಲ್ಲ ಇದೆ. ಅದೆಲ್ಲ ಫುಲ್ಲು ದೊಡ್ಡ ದೊಡ್ಡ ಕಾಡುಗಳ ಇದರಲ್ಲೇ ಇತ್ತು. ಅದು ಗೊತ್ತಾಯ್ತು, ಓಕೆ ಫಾರೆಸ್ಟ್ ಅವ್ರದ್ದು ಒಂದು ತಗೋಬೇಕು ಅಂತ. ಮೇಘರೊಳ್ಳಿ ಅದೇ ಹೋದ್ವು. ಅವ್ರು ಹೇಳಿದ್ರು, ನಾವು ಲೆಟ್ರಲ್ಲಿ ಎಲ್ಲೂ ಪರ್ಮಿಷನ್ ಕೊಡಲ್ಲ ನಿಮಗೆ, ಬಟ್ ನೀವು ಒಂದು ಒಳಗಡೆ ಬರೋಂಗಿಲ್ಲ. ಆ ಟೈಮಲ್ಲಿ ಅದು ದೊಡ್ಡ ಹೀರೋದು ನನಗೆ ಬೈಕನ್ನ ಎತ್ಕೊಂಡು ಬಂದಿದ್ರು ಅಂತ ಗೊತ್ತಾಯ್ತು. ತುಂಬ ದೊಡ್ಡ ಹೀರೋ, ಇವತ್ತಿನ ದೊಡ್ಡ ಹೀರೋ ಬೈಕ್ ಎತ್ಕೊಂಡು ಬಂದಿದ್ದೀನಿ ಅಂತ. ಅಲ್ಲಿ ಕಾಡಲ್ಲಿ ಶೂಟ್ ಆಗಿತ್ತು ಅಂತ. ಅಲ್ಲಿ ಡ್ರೈವರ್ ಬಂದು ಬಿಲ್ಡಪ್ ಬೇರೆ ಕೊಟ್ಟರು, ಫಾರೆಸ್ಟ್ ಡ್ರೈವರು. ನಾವು ಅವ್ರದ್ದೇ ಬಿಟ್ಟಿಲ್ಲ, ನಿಮ್ಗೆ ಬಿಡ್ತೀವ ಅಂತ. ಬಟ್ ಅದೇ ಆ ಥರದೊಂದು ಅವತ್ತು ಇಡೀ ಶೂಟ್ ಹೋಯ್ತು. ನನಗೆ ಟೈಮ್ ಹೋಯ್ತು. ನಾನು 4 ದಿನ ಪ್ಲ್ಯಾನ್ ಮಾಡಿದ್ದೆ, 1 ದಿನ ಹೋಯ್ತು, 3 ದಿನ ಶೂಟ್ ಮಾಡಿ. ಅಂದರೆ ನಿಮ್ಮ ಶಾರ್ಟ್ ಫಿಲಮ್ ಅಂದ ತಕ್ಷಣ ನೆನಪಾಗೋದೇನೆಂದರೆ ಆ ಪೋಸ್ಟ್ ಡಿಸೈನರ್. ನೀವು ಆಲ್ರೆಡಿ ನೀವು ಕಂಪ್ನಿ ಒಳಗೆ ಅಂದರೆ ಅಲ್ಲಿವರೆಗೂ ನೀವು ಮಾಡಿ ಶಾರ್ಟ್ ಫಿಲ್ಮ್ಸಲ್ಲಿ ಆಗಲಿ ಅಂದರೆ ನೀವು ಒಂದು ಪೋಸ್ಟರ್ ಬಿಡ್ತೀರ ಅಂದರೂ ನೀವು ಫೇಸ್ಬುಕ್ ಸರ್ಕಲಲ್ಲಿ ಅಲ್ಲಿ ಇಲ್ಲಿ ನಾನು ನೋಡ್ತಿದ್ದೆ. ನೀವು ಒಂದು ಪೋಸ್ಟರ್ ಬಿಡ್ತೀರ ಅಂದ್ರೂ ಕಾಯ್ತಿದ್ರು. ಆ ಡಿಸೈನ್ಸ್ ಬಗ್ಗೆ ಅದು ಹರಿಹರ್ಷ ಡಿಸೈನ್ ಎಲ್ಲ. ಅಂದರೆ ಅವನು ಇನ್ನು ಫಸ್ಟ್ ಸ್ಟೇಜಲ್ಲಿ ಇದ್ದ. ಅಂದರೆ ನಮಗೆ ಡಿಸೈನ್ ಅವತ್ತಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಗೊತ್ತಿರಲಿಲ್ಲ. ನಮ್ಮ ಪುಟ್ಗೋಸಿ ಬಂದಾಗ ನಾವು ಮೊಬೈಲ್ ಡಿಸೈನ್ ಆಯಿತು, ಮೊಬೈಲಲ್ಲಿ ಮಾಡಿ ಡಿಸೈನ್ ಆಯಿತು. ಪೈಂಟ್ ಎಲ್ಲ ಬರೆಸಿ, ಪುಟ್ಗೋಸಿ ಅಂತೆಲ್ಲ ಪೈಂಟಲ್ಲಿ ಬರೆಸಿ ಆ ಥರ ಏನೋ ಒಂದು ಡಿಸೈನ್ ಮಾಡಿದ್ದು. ಬಟ್ ಅದೇ ಫಿಲ್ಮ್ ಅಂತ ಬಂದು ನಮಗೆ ಅದು ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ತಿತ್ತು. ಪುಟ್ಗೋಸಿ ಅಂತ ಅಂದ್ರೆ ಆ ಡಿಸೈನ್ ಇದೆಯಲ್ಲ ಕಲರ್ಫುಲ್. ಈಗ ಅಕ್ಷರಗಳದಕ್ಕೆ ಬಹುಶಃ ನೋಡಿದ್ರೆ ಕಂಬಳಿ ಎಲ್ಲ ಬಂದರೆ ಕೊನೆಗೆ ನಾನು ಇವತ್ತಿಗೆ ಇನ್ನು ಯೋಚನೆ ಬರ್ತಾ ಇದೆ ಅಂದರೆ ಸುಮ್ಮನೆ ಕೈಯಲ್ಲಿ ಬರೋದು ಅದ್ರ ಕಳಿಸ್ಬಿಡೋಣ ಆಡಿಯನ್ಸಿಗೆ ಅದು ಅರ್ಥ ಆಗ್ಬಿಡ್ಲಿ ಅಂತ. ಆ ಡಿಸೈನ್ ಬಂದಾಗ ಅದೇ ಈಗ ನಾವು ಫಸ್ಟ್ ಪೋಸ್ಟ್ರು ಅಂತ ಬಂದಾಗ ನಾವೀಗೇನಾದ್ರು ಅಟ್ರಾಕ್ಟ್ ಮಾಡಲೇಬೇಕು. ಅಂದರೆ ನಾನು ಬೇರೆ ಯಾವ ವಿಭಾಗನೂ ಇರಲ್ಲ. ಅಂದರೆ ನಾನು ಇಂಥವ್ರ ಮಗ ಅಂತಲೂ ಹೇಳೋಕ್ಕಾಗೋದಿಲ್ಲ, ಯಾವುದು ಹೇಳೋಕ್ಕಾಗಲ್ಲ. ಪೋಸ್ಟ್ರು 2 ಟೈಟ್ಲು, ನೀವು ಯಾವ್ದಾದ್ರು ತುಂಬ ನಾರ್ಮಲ್ ಟೈಟ್ಲ್ ಇಟ್ಟರೆ ಸುಮ್ಮನೆ ಬಾಯಿಗೆ ಬಂದಂಗೆ ಏನು ಅಂದರೆ ನೆನಪೇ ಉಳಿಯಲ್ಲ ಅಂದಾಗ ನಿಮ್ಮನ್ನು ಟ್ರಿಗರ್ ಮಾಡೋ ಯಾವ್ದಾದ್ರು ಟೈಟ್ಲ್ಗಳಿರಲಿ ಅಂತ ಟೈಟ್ಲು ವಿತ್ ಅಂದರೆ ಆ ಥರದ್ದು ಪೋಸ್ಟ್ರುಗಳು ಶುರು ಮಾಡಿದ್ದು. ಅದು ಬದೇ ಹರಿಹರ್ಷ. ಆ ಪೋಸ್ಟ್ರುಗಳೆಲ್ಲ ಚೆನ್ನಾಗಿ ಬರ್ತಿದ್ದು. ಅವನಿಗೆ ಏನಂದರೆ ತುಂಬ ಏನೇನೋ ಸರ್ಚ್ ಮಾಡಿ ಇದು ಮಾಡಿ ನಾವು ಒಂದಿಷ್ಟು ರೆಫರೆನ್ಸ್ ಕೊಡ್ತಿದ್ವಿ, ಈ ಥರ ಮಾಡಿದ್ರೆ ಈ ಥರ ಮಾಡಿದ್ರೆ ಅಂತ. ಬಹುಶಃ ಅದೇ ಅವ್ನು ಮಾಡಿ ಚೆನ್ನಾಗಿ ಮಾಡಿ ಬರುತ್ತಿತ್ತು. ಅದಾದ್ಮೇಲೆ ನಿಮ್ಮ ಶಾರ್ಟ್ ಪ್ರಿಪ್ರೇಷನ್ಸ್ ಹೇಗಿರ್ತಿತ್ತು? ಅಂದರೆ ನಾನು ಕೇಳ್ಬೇಕು, ನೀವು ಒಂದು 5-6 ತಿಂಗಳು ಶೂಟ್ ಮಾಡ್ತಿದ್ರಿ, ನಿಮ್ದು ಒಂದು ಹ್ಯಾಂಡಿಕ್ಯಾಮ್ ಇರ್ತಿತ್ತು. ಹೌದೌದು, ಎಲ್ಲದರೂ ಪ್ರಿಪೇರ್ ಆಗಿದ್ದೀವಿ. ಅಂದರೆ ಪುಟ್ಗೋಸಿ ಕೂಡ ಅದು ಅಂದರೆ ಓಡಲಿಲ್ಲ, ಅಂದರೆ ಜನಕ್ಕೆ ತುಂಬ ದೊಡ್ಡ ಮಟ್ಟಕ್ಕೆ ಇದಾಗಲಿಲ್ಲ. ಬಟ್ ಪ್ರಿಪೇರ್ ಮಾತ್ರ ಎಲ್ಲದರಲ್ಲೂ ಪ್ರಿಪೇರ್. ಅಂದರೆ ಶೂಟ್ ಮಾಡೋದು ಅದನ್ನು ಅಂದರೆ ಏನು ಮಾಡ್ತಿದ್ದು, ಫಸ್ಟೆಲ್ಲ ಮೊಬೈಲ್ ಶೂಟ್ ಮಾಡ್ತಿದ್ದು, ಆಮೇಲೆ ಹ್ಯಾಂಡಿಕ್ಯಾಮ್ ಇತ್ತು. ಗೋಣಿಚೀಲ ಎಲ್ಲ ಬಂದಾಗ ಹ್ಯಾಂಡಿಕ್ಯಾಮ್ ಶೂಟ್ ಮಾಡೋದು. ಅಂದರೆ ನಮ್ಗೆ ಶಾರ್ಟ್ ಗೊತ್ತಾಗ್ತಿತ್ತು, ಹ್ಯಾಂಡಿಕ್ಯಾಮ್ ಓಕೆ ಇಷ್ಟು ಶಾರ್ಟ್ ಇದೆ, ಇಷ್ಟು ಶಾರ್ಟ್ ಇದೆ, ಇವ್ರು ಆ್ಯಕ್ಟ್ರ್ ಹಿಂಗೆ ಮಾಡಬೇಕು, ಇವ್ರ ಮೂಮೆಂಟ್ ಇದು, ಇವನು ಇಲ್ಲಿ ನಿಲ್ಲಬೇಕು, ಇಲ್ಲಿ ಹೋಗ್ಬೇಕು ಅಂತ. ಮತ್ತು ನಮಗೆ ಸ್ಪಾಟ್ ಏನಾದ್ರು ಹೋಗುವ ಅವಕಾಶ ಇದ್ದರೂ ಸ್ಪಾಟಿಗೆ ಹೋಗಿ ನಿಂತ್ಕೊಂಡು ಮಾಡಿದ್ದು ಇದೆ ನಾನು. ಅಂದರೆ ಕೆಲವೊಮ್ಮೆ ಏನಾಗ್ತಿತ್ತು, ಇವತ್ತೇನೋ ಪ್ರಾಬ್ಲಮ್ ಆಯಿತು, ಶೂಟಿಂಗ್ ನಿಂತೋಯ್ತು. ನಾನು ಹಾಗೆ ಆಗ್ತಿತ್ತು ಜಾಸ್ತಿ. ಶೂಟಿಂಗ್ ಏನೋ ಪ್ರಾಬ್ಲಮ್ ಆಯಿತು, ನಿಂತೋಯ್ತು. ನಾನೇನು ಮಾಡ್ತಿಲ್ಲ, ಯಾರನ್ನೂ ಕಳಿಸ್ತಿರ್ಲಿಲ್ಲ, ಇಲ್ಲೇ ನಿಂತ್ಕೊಳ್ಳಿ, ಇಲ್ಲೇ ರಿಹರ್ಸಲ್ ಮಾಡೋಣ ಅಂತ. ಅದೇ ಸ್ಪಾಟು, ಅದೇ ಇದು, ಮತ್ತು ಅದೇ ಥರ ಶೂಟ್ ಮಾಡಿ ನೋಡ್ತೀನಿ. ನಾಳೆ ಬೆಳಗ್ಗೆ ಶೂಟ್ ಮಾಡೋಣ ಬೇಕಾದರೆ, ಇವತ್ತು ಪ್ರಿಪೇರ್ ಆಗಿರೋಣ, ರೆಡಿ ಇರೋಣ ನಾವು ಅಂತ. ಮತ್ತು ನಮ್ದು ಹೆಚ್ಚಿನ ಪಾರ್ಕ್ಗಳಲ್ಲಿ ನಾವು ಈ ರಿಹರ್ಸಲ್ ನಡೀತಿದ್ದೆಲ್ಲ ಹೀರೋಯಿನ್ಗಳೆಲ್ಲ ಗೋಣಿಚೀಲ ಹೀರೋಯಿನ್ನು, ನಮ್ಮ ಶಾರ್ಟ್ ಫಿಲ್ಮ್ ಎಲ್ಲ ಹೀರೋಯಿನು ಪಾರ್ಕ್ಗಳಲ್ಲಿ ಹೋಗಿ ಕೂತ್ಕೊಂಡು ಅವ್ರಿಗೆ ಹೇಳ್ತಿದ್ದೆ, ನೀವು ನಿತ್ತೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನೀವು ಕೂತ್ಕೊಂಡು ಎಕ್ಸ್ಪ್ರೆಷನ್ ಕೊಡಿ ಸಾಕು, ನಂಗೆ ಗೊತ್ತಾಗುತ್ತೆ. ಒಂದು ಅಂದಾಜಿದೆ. ಅಂದರೆ ನೀವೇನು ಹೆಂಗೆ ಮಾಡ್ಬೋದು, ಹೆಂಗೆ ಮಾಡ್ತೀರ. ನಾನು ತುಂಬ ಇದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಎಂಥದ್ದು ಆಡಿಷನ್ ಎಲ್ಲ ನನಗೆ ಇಷ್ಟನೇ ಇಲ್ಲ. ನಂಗೆ ಆಡಿಷನ್ ನಂಗೆ ಅವ್ರು ಹೆಂಗೆ ಮಾತಾಡ್ತಾರೆ, ಯಾವುದೇ ಕ್ಯಾರೆಕ್ಟರ್ ಆದರೂ ಅವ್ರು ಹೆಂಗೆ ಮಾತಾಡ್ತಾರೆ ನನಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಅವರು ಅವೆಲ್ಲ ಗೊತ್ತಾಗತ್ತೆ ಅನ್ನೋದು ನನ್ನ ಒಂದು ಇದು. ಹಂಗಾಗಿ ಅದೇ ಆ ಥರದೊಂದು ಪ್ರಿಪೇರ್ ಇರ್ತಿದ್ವು ಯಾವಾಗಲೂ. ತುಂಬ ಜನಕ್ಕೆ ಇವಾಗ ಸಮಸ್ಯೆ ಏನಂದರೆ ಒಂದು ಶಾರ್ಟ್ ಫಿಲ್ಮ್ ಪ್ರೊಡ್ಯೂಸರ್ ಅಪ್ರೋಚ್ ಮಾಡೋದು ಹೆಂಗೆ ಅಂತ. ಅದೇ ಹೇಳಿ, ನಾನು ಪ್ರೊಡ್ಯೂಸರ್ ಅಪ್ರೋಚ್ ಎಲ್ಲೂ ಮಾಡಿಲ್ಲ. ಓಕೆ, ನನ್ನ ಪ್ರೊಡಕ್ಷನ್ ಅಪ್ರೋಚ್ ಇಲ್ಲ. ನಾನು ಐಡಿಯಾ ಹೇಳ್ತಿದ್ದೆ ಅಷ್ಟೇ. ಓಕೆ, ನಾನು ಈ ಥರದ್ದು ಮಾಡೋಣ ಅಂತ, ಆಮೇಲೆ ಬರೋದು ಅಂತ. ಓಕೆ, ನಾನು
ಇಂಥದ್ದು ಸಖತ್ತಾಗಿ ಮಾಡೋಣ ಅಂತ ಹೇಳ್ತಿದ್ದೆ. ಪ್ರೊಡ್ಯೂಸರ್ ನನಗೆ ಬೇಕು ಅಂತ ಯಾರಿಗೂ ಕೇಳ್ತಿರ್ಲಿಲ್ಲ, ಅಥವಾ ನೀನ್ ದುಡ್ಡು ಹಾಕು ಅಂತ ಯಾರ ಹತ್ರ ಹೇಳ್ತಿರ್ಲಿಲ್ಲ. ನನ್ನ ಹತ್ರ ಈ ತರ ಐಡಿಯಾ ಇದೆ ಅಂತ ನನ್ನ ಹತ್ರ ಸರ್ಕಲ್ 10 ಜನಕ್ಕೆ ಹೇಳ್ತಿದ್ದೆ. ಅದ್ರಲ್ಲಿ ಯಾರೋ ಒಬ್ಬ ನಾನು ಇಷ್ಟು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಇನ್ನು ಇನ್ವೆಸ್ಟ್ ಎಲ್ಲೋ ತರ್ತಿದ್ವಿ, ಇಲ್ಲ ಆ ತರ ಇದಾಗ್ತಿದ್ದು ಶಾರ್ಟ್ ಫಿಲ್ಮ್ಗಳೆಲ್ಲ. ಶಾರ್ಟ್ ಫಿಲ್ಮ್ ಅಂತಲ್ಲ, ಈ ಫಿಲ್ಮು ಕೂಡ ಈಗ ಫಿಲ್ಮ್ ಮಾಡ್ತೀನಿ ಅಂದ್ರೆ ಫಸ್ಟ್ ನಾನು ರೆಡಿ ಇರ್ತೀನಿ ಅಂತ ಹೇಳಿದ್ರೆ, ನಾನು ರೆಡಿ ಇದ್ದ ಆಮೇಲೆ ನಾನು ಐಡಿಯಾ ಹೇಳ್ತೀನಿ ಇಂಥದ್ದು ಮಾಡೋಣ ಅಂತಿದ್ದೀವಿ ಅಂತ. ನಾನು ಯಾರಿಗೂ ನೀನ್ ದುಡ್ಡು ಹಾಕ್ಲೇಬೇಕು, ನೀನ್ ಹಾಕ್ಲಿಲ್ಲ ನಿನ್ ಚಾನ್ಸ್ ಇಲ್ಲ ಆ ಥರ, ನೀನ್ ಬೇಕಾ ಕ್ಯಾರೆಕ್ಟರ್ ಹಾಕಿ ನಾನು ತಗೊಳ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ನಮ್ಗೆ ನವನ್ ಶ್ರೀನಿವಾಸ್ ಅಂದ್ರೆ ನೆನಪಾಗೋದೇನಂದ್ರೆ ಆ ಮಿಡ್ಲ್ ಕ್ಲಾಸ್ ಸ್ಟೋರೀಸು, ಲವ್, ಫ್ರೆಂಡ್ಶಿಪ್, ತಂದೆ ಮಗ, ಈ ತರದ್ದು. ಅಂದ್ರೆ ಒಬ್ಬೊಬ್ರದ್ದು ಒಂದು ಟೇಸ್ಟ್ ಇರುತ್ತೆ. ಅಂದ್ರೆ ನೀವು ಈ ತರ ನೀವು ಸುತ್ತಮುತ್ತಲದೇ ನೋಡ್ತೀರಲ್ಲ, ಫಿಕ್ಷನಲ್ ಜಾನರು, ಸಬ್ ಜಾನರು, ಸುತ್ತಮುತ್ತದೆ. ಅಂದ್ರೆ ನಮ್ಗೆ ಏನಾಗತ್ತೆ ಗೊತ್ತಾ, ನೀವೇನೇ ಮಾಡಿದ್ರು ಎಮೋಷನ್ ಜೊತೆ ಮಾಡ್ಬೇಕು. ಅದ್ರ ನೀವ್ ಯಾವ್ದೋ ಇಂಗ್ಲಿಷಲ್ಲಿ ಯಾವ್ದೋ ಸಿನಿಮಾ ಬರುತ್ತೆ, ಇನ್ನೊಂದು ಯಾವ್ದೋ ಒಂದು ರೋಬೋ ಕತೆ ತಗೊಂಡ್ರು ರೋಬೋದಲ್ಲೂ ಎಮೋಷನ್ ಇಟ್ಟಿದಾರಲ್ವಾ. ತಮಿಳ್ ರೋಬೋದಲ್ಲೂ ಎಮೋಷನ್. ಅಂದ್ರೆ ಎಮೋಷನ್ ಯಾಕೆ ಎಮೋಷನ್ ಇಡ್ಲಿಲ್ಲ ಅಂದ್ರೆ ಎಲ್ಲಾ ಸಿನಿಮಾಗಳು ಕೂಡ ನೋಡಕ್ ಆಗೋದಿಲ್ಲ ಅಂತ ನನ್ನ ಇದು. ನೀವೇನಾದ್ರೂ ಸುಮ್ನೆ ಒಂದು ಹಾರ್ಡ್ ಆಗಿ ಯಾವ್ದಾದ್ರು ಸಿನಿಮಾ ಹೇಳ್ತೀರ, ಎಲ್ಲೋ ಅಪರೂಪಕ್ಕೆ ಒಂದೊಂದು ಗೆದ್ಬಿಡತ್ತೆ. ಅದ್ಬಿಟ್ಟು ಈಗ ನಮ್ಗೆ ನೊಣ, ಅದೇ ನಮ್ ಈಗದಲ್ಲಿ ನೊಣ, ನಿಮ್ಗೆ ನೊಣಕ್ಕೂ ನಿಮ್ಗೆ ಏನ್ ಎಮೋಷನ್, ಬಟ್ ನೊಣ ಇಟ್ಕೊಂಡು ಎಮೋಷನ್ ಕ್ರಿಯೇಟ್ ಆಗತ್ತೆ, ಅದು ಅಳು ಬರುತ್ತೆ, ಅದು ಬೇಜಾರಾಗುತ್ತೆ, ಅದು ಹುಡುಗಿ ಇದ್ ಮಾಡಿದಾಗ ಬೇಜಾರಲ್ಲಿರುತ್ತೆ. ಅಂದ್ರೆ ಎಮೋಷನ್ ಬೇಕೇ ಬೇಕು ಅಂತ ಹೇಳ್ತಿರೋದು. ಅಂದ್ರೆ ಎಮೋಷನ್ ನಾನು ಅದೇ ಹೇಳಿ ಈಗ ನನಗೆ ಅಂದ್ರೆ ಇತ್ತೀಚೆಗೆ ಅರ್ಥ ಆಗ್ತಿರೋದು ಅಂದ್ರೆ, ನಾವೆಲ್ಲ ಮಕ್ಳಿದ್ದಾಗ ನಗ್ತಾ ಇರ್ತೀವಿ ಅಂಡ್ ಅಳ್ತಾ ಇರ್ತೀವಿ, ಎರಡೂ ಮಾಡ್ತಾ ಇರ್ತೀವಿ. ನಗದ್ ಖುಷಿ ಆದಾಗ ನಗ್ತೀವಿ, ಬೇಜಾರಾದಾಗ ನಮ್ಗೇನೋ ಬೇಕು ಅಂದ್ರೆ ಅಳ್ತೀವಿ. ಬಟ್ ಅಳದ್ ಹೋಗ್ತಾ 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 ಮರ್ತೋಗುತ್ತೆ ನಮ್ಗೆ. ಹಂಗಾರೆ ಅಳ್ಸೋರು ಯಾರೀಗ? ನಮಗೊಂದು ಬೇಸಿಕ್ ಮನುಷ್ಯನ ಏನೋ ಒಂದಿದೆ, ಅದು ಮಾಡ್ಲೇಬೇಕು ಅದು, ಬಟ್ ನಾವು ಅಳ್ತಾ ಇಲ್ಲ, ಯಾರು ಅಳಿಸ್ತಾ ಇಲ್ಲ. ಹಂಗಾಗಿ ಬಹುಶಃ ಫಿಲ್ಮಿಗೆ ಬಂದು ಅತ್ತಾಗ ಅವ್ನು ಕೆಲವೊಮ್ಮೆ ಹೇಳ್ತಾನೆ ಗೊತ್ತಾ, ನೀವು ಫಿಲ್ಮಿಗೆ ಯಾವ್ದೋ ಫಿಲ್ಮ್ ತುಂಬಾ ಎಮೋಷನ್ ಇರೋ ಸಿನಿಮಾ ಬಹಳ ದೊಡ್ಡ ಹಿಟ್ಟಾಗಿರುತ್ತೆ, ಜನ ಅಳ್ಳಕ್ ಹೋಗ್ತಿದಾರ, ಇಲ್ಲ ಅವನೊಂದು ರಿಲ್ಯಾಕ್ಸ್ ಆಗಕ್ಕೆ ಹೋಗ್ತಿದ್ದಾನೆ ಅಂದ್ರೆ ಅದು ಅವನಿಗೆ ಬೇಕು, ಅದೇ ನಾವು ಕೊಡ್ತಾ ಇಲ್ಲ. ಹಂಗಾಗಿ ಎಲ್ಲ ಡೈರೆಕ್ಟರ್ಗಳು ಬಹುಶಃ ಅದನ್ನ ಆ ಎಮೋಷನ್ ಅನ್ನೋದು ಇಟ್ಕೊಂಡೇ ಹಿಡಿಯುತ್ತೆ. ಹಂಗಾಗಿ ನಾನು ಅದನ್ನ ಇಟ್ಕೊಂಡಿದ್ದೀನಿ. ಅಂದ್ರೆ ನೀವು ಗೋಣಿಚೀಲ ಆದ್ಮೇಲೆ ಕಂಬಿಳೋ ಕತೆ ಬರ್ದಿದ್ದು, ಅದಾದ್ಮೇಲೆ ಈ ಸೆಂಟ್ರಲ್ಲಿ ತುಂಬಾ ಕತೆಗಳು ಹೇಳೋ ರೀತಿ ಚೇಂಜ್ ಆಯ್ತು, ಮತ್ತೆ ಸಿನಿಮಾ ಲ್ಯಾಂಗ್ವೇಜ್ ಒಂದಷ್ಟು ಚೇಂಜ್ ಆಯ್ತು. ಅದಾದ್ಮೇಲೆ ನೀವು ಸಿನಿಮಾ ಶುರು ಮಾಡಿದ್ರೆ ಮತ್ತೆ ಕತೆ ಹೇಳೋ ರೀತಿ ಏನಾದ್ರು ಅಪ್ಡೇಟ್ ಮಾಡ್ಕೊಂಡ್ರೆ ನಾನು ಇದೇ ತರ ಹೇಳ್ತೀನಿ ಅಂತ ಏನಾದ್ರು ಮಾಡಿದ್ರೆ? ಅಲ್ಲ, ನಮ್ ಬೇಸಿಕ್ ಒಂದಿಷ್ಟು ಅಪ್ಡೇಟ್ ಇದ್ದೇ ಇರುತ್ತೆ. ಅಂದ್ರೆ ಇದೇನು ಗೊತ್ತು, ನಾವು ಹೇಳಿದ್ನಲ್ಲ ಪ್ರೊಸೆಸ್ ಅಲ್ಲಿ ನಾವೇನೇನೋ ಕಲ್ತ್ಕೊಂತ ಹೋಗ್ತೀವಿ ಆ ಥರ. ಅಂದ್ರೆ ಟೆಕ್ನಿಕಲಿ ಚೇಂಜ್ ಆಗ್ತಾ ಹೋಗುತ್ತೆ, ಎಮೋಷನ್ ಸೇಮೇ. ಟೆಕ್ನಿಕಲಿ ಮಾತ್ರ ಚೇಂಜ್ ಆಗಿದೆ, ಎಮೋಷನ್ ಎಲ್ಲ ಸೇಮೇ ಇರುತ್ತಲ್ಲ. ನೀವು 25 ವರ್ಷದ ಹಿಂದಿಂದು ತಂದೆ ಮಗಳ ಸಿನಿಮಾ ಇದೆ, ಇವಾಗ್ಲೂ ಇದೆ, ಅದ್ರಲ್ಲಿ ಯಾರು ಚೇಂಜ್ ಮಾಡಿಲ್ಲ. ಅಥವಾ 25 ವರ್ಷದ ಹಿಂದೆನೂ ಹೀರೋಯಿನ್ ಹಿಂದೆ ಹೀರೋ ಹೋಗಿ ಲವ್ ಮಾಡೋ ಸೀನ್ ಇದೆ, ಇವತ್ತು ಇದೆ. ಬಟ್ ಎಲ್ಲವೂ ಟೆಕ್ನಿಕಲಿ ಏನೋ ಚೇಂಜ್ ಆಗಿದೆ, ಇವತ್ತಿಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತೀವಿ. ಆ ಅಪ್ಡೇಟ್ ಇದ್ದೇ ಇರುತ್ತೆ. ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ ನಿನ್ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ನೀನೇ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ. ಹೌದೌದು. ಅಲ್ಲ ಅವಾಗ ಏನಾಗ್ತಿತ್ತು, ಇವಾಗೆಲ್ಲ ಟೈಪು ಪ್ರಿಂಟ್ ಔಟ್ ಆ ಥರ ಇರುತ್ತಲ್ಲ, ಅವಾಗ ನೀವು ಬರೀಲೇಬೇಕಿತ್ತು. ಯಾವುದೇ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೂ ಅವ್ನು ಬರ್ದ್ರೆ ಮಾತ್ರ, ಅವ್ನು ಚೆನ್ನಾಗಿ ಬರ್ದ್ರೆ ಮಾತ್ರ ಅವನು ಅಸಿಸ್ಟೆಂಟ್ ಆಗಿ ತಗೊಂತಿದ್ರು. ಹಂಗಾಗಿ ನಮಗೆ ಪ್ರತಿ ಸಲ ಎಲ್ಲರೂ ಹೋದಾಗ ಫಸ್ಟ್ ಬರೆಯಕ್ಕೆ ಕೇಳೋರು, ಏನಾರು ಒಂದು ಬರೆಯಕ್ಕೆ ಕೇಳೋರು. ನಮ್ಮದು ಭಾಳ ಸಿಕ್ಕಾಪಟ್ಟೆ ಅದೊಂಥರ ಶಾಕ್ ಟ್ರೀಟ್ಮೆಂಟಿಗೆ ಕೊಡೋ ಅಕ್ಷರಗಳು. ಅವು ಅದೇ ಅವಾಗ ಏನಾಗ್ತಿತ್ತು, 1-2 ಸಲ ಆ ಥರ ಒಂದು ಇಲ್ಲ ಅಕ್ಷರ ಚೆನ್ನಾಗಿಲ್ಲ ಅದು ಇದು ಅಂದಾಗ ನನಗೆ ಪ್ರತಿ ಸಲ ಅನಿಸ್ತಿತ್ತು, ಇವರು ಏನು ನೋಡ್ಬೇಕಾಗಿರೋದೆ ಡೈರೆಕ್ಟರ್ಗಳು, ಕಂಟೆಂಟ್. ಅಂದ್ರೆ ನಾನೇನು ಕಂಟೆಂಟ್ ಬರೀತಿದ್ದೆ ಅದು ನೋಡಬೇಕು. ಅವ್ರು ಕಂಟೆಂಟ್ ನೋಡ್ತಾ ಇಲ್ಲ, ಅವ್ರೇನು ನೋಡ್ತಾ ಇದ್ದಾರೆ, ಇರೋದು ನೋಡ್ತಾ ಇದ್ದಾರೆ, ಅಂದ್ರೆ ಅಕ್ಷರ ನೋಡ್ತಾ ಇದ್ದಾರೆ ಅಂತ. ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಡೆಫಿನೆಟ್ಲಿ ಒಳ್ಳೆ ಡೈರೆಕ್ಟ್ರು ನಿನ್ನ ಕಂಟೆಂಟೇ ನೋಡೋಕೆ ಸಾಧ್ಯ ಇರೋದು. ನೀನು ಅಕ್ಷರ ಚೆನ್ನಾಗಿ ಬರ್ಕಬ ಅಂತ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ನಿಮ್ಮ ಹಳೆ ಕಾಲದಲ್ಲಿ ಅಕ್ಷರ ಚೆನ್ನಾಗಿ ಅನ್ನೋದು ಬಹುಶಃ ಇವಾಗಿನ ಕಾನ್ಸೆಪ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ನೀವು ಹಳೆ ಕವಿಗಳು ಇನ್ನೊಂದು ಬಂದ್ರೆ ಅವ್ರದ್ದೆಲ್ಲ ಅಕ್ಷರಗಳೇನು ಅದೇ ಹಳೆಗನ್ನಡ ಎಲ್ಲ ಅದೇ ತರ ಇತ್ತು, ಅದಕ್ಕೆ ಒಂದು ರೌಂಡ್ ಆಗಿ ಏನು ಅಕ್ಷರ ಇರ್ಲಿಲ್ಲಲ್ವಾ. ಅಲ್ಲೆಲ್ಲ ಕಂಟೆಂಟೇ ವರ್ಕ್ ಆಗಿರುತ್ತೆ. ಬಟ್ ಇಲ್ಲಿ ಆ ಸ್ಟಾರ್ಟಲ್ಲಿ ಆ ಥರ ಒಂದು ಇತ್ತು, ಬಹುಶಃ ಈಗಿಲ್ಲ. ಈಗೆಲ್ಲ ಅಂದ್ರೆ ಡಿಜಿಟಲ್ ಆಗಿ ಟೈಪಿಂಗ್ ಆಗಿ ಬೇರೆ ಥರ ಆಗಿದೆ. ಕ್ಲೈಮ್ಯಾಕ್ಸ್ ಅದೊಂದು ಫ್ರೆಂಡ್ಶಿಪ್ ಒಂದು ಡೈಲಾಗ್ ಬರುತ್ತೆ, ಅದು ತುಂಬಾ ಜನ ಕರೆಕ್ಟ್ ಆಯ್ತು. ಬಟ್ ಅದೊಂದು ಕಾಸ್ಟ್ಯೂಮ್ ಕಂಟಿನ್ಯೂಟಿ ಮಿಸ್ ಆಗಿದೆ ಅಂತ ಡೈಲಾಗ್ ಚೇಂಜ್ ಮಾಡಿದೆ. ಅದೇ ಅದು ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವನು ಹೆಂಗೂ ಹೀರೋ ಅಂದ್ರೆ ಆ ಕ್ಯಾರೆಕ್ಟರ್ ಹೇಳ್ಬೇಕು, ನಾನು ಫೋಟೋ ತೆಕ್ಕೋಬೇಕು ಅಂತ ಹೇಳ್ಬೇಕು. ಅದು ಫೋಟೋ ತೆಕ್ಕೊಂಡಿತ್ತಿ ಹೋಗ್ತಿದ್ದಿಲ್ಲ ಅಂತ ಅದಕ್ಕೊಂದು ಬೇಜಾರಾಗಿರುತ್ತೆ. ಇಲ್ಲಿ ತುಂಬಾ ಹಿಂದೊಂದು ಸೀನಲ್ಲಿ ಬೇಜಾರಾಗಿರುತ್ತೆ. ಅವನ ಫ್ರೆಂಡ್ ಎಲ್ಲರೂ ಫೋಟೋ ತೆಕ್ಕೊಂತ ಇರುವಾಗ ಅವನ ಹತ್ರನೇ ಕ್ಯಾಮ್ರಾ ಕೊಟ್ಟು ನೀನು ತಕ್ಕೊ ಅಂದಿರ್ತಾನಲ್ಲ, ಅಲ್ಲಿ ನಂದೊಂಚೂರು ಕಾಸ್ಟ್ಯೂಮ್ ಚೇಂಜ್ ಆಗಿತ್ತು. ಅಲ್ಲಿ
ನಾನು ಒಂದು ಕೋಟ್ ಹಾಕಿದ್ದೆ, ಬಟ್ ಆದ್ರೂ ಕಾಸ್ಟ್ಯೂಮ್ ಚೇಂಜ್ ಆಗಿತ್ತು. ಓಕೆ, ಚೇಂಜ್ ಆಗಿದೆ, ಏನು ಮಾಡೋಣ ಈಗ, ಚೇಂಜ್ ಎಲ್ಲಿ ಮಾಡಿದ್ದೀವಿ ನಾವು? ಓಕೆ, ಅವ್ನು ಹೆಂಗೂ ಫೋಟೋ ತಗೋಬೇಕಂತಿದ್ದಾನಲ್ಲ ಆ ಕ್ಯಾರೆಕ್ಟ್ರು. ಓಕೆ, ಅವನೇ ಹೇಳಲಿ, ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಬಂದು ಅವನೇ ಹೇಳಲಿ, ನೀವು ನನ್ನ ಬಟ್ಟೆ ಚೆನ್ನಾಗಿಲ್ಲ ಅಂತ ನೀವು ಫೋಟೋ ಕರೆದಿಲ್ಲ ಅನ್ಸತ್ತೆ ಅಂತ ಹೇಳಲಿ ಅಂತ. ಬಹುಶಃ ಅದು ನನ್ಗೆ ಸುಮ್ಮನೆ ಅಂತ ಶಾರ್ಟ್ ತೆಗ್ದಿದ್ದು, ಅದು ಇರಲಿ ನಮ್ಗೆ ಲಾಜಿಕಲಿ ಮತ್ತೆ ಮಿಸ್ ಆಗ್ಬಿಟ್ರೆ ಅಂತ. ಈ ಕ್ಲೈಮ್ಯಾಕ್ಸ್ ಎಮೋಷನ್ ಬರೋಕ್ಕಿಂತ ಮುಂಚೆನೆ ಆ ಎಮೋಷನ್ಗೆ ಕನೆಕ್ಟ್ ಆಗ್ಬಿಟ್ಟಿದ್ರು ಜನ. ಬಟ್ ಅದು ಅದೇ ಹೇಳೋದಲ್ಲ, ಆ ಥರದ್ದು ಬರೆಯುವಾಗ ನನಗೆ ಅಂದರೆ ಈಗ ಒಂದು ಗ್ರೂಪ್ ಇರುತ್ತೆ, ಒಂದು 10 ಜನ ಹುಡುಗರು ಇದ್ರೆ ಅದ್ರಲ್ಲಿ ಯಾರೋ ಒಬ್ಬ ಡಲ್ ಬಟ್ಟೆ ಹಾಕ್ತಾರೆ, ಡೆಫಿನೆಟ್ಲಿ ಯಾರಿಗೊಬ್ಬ ಒಂಚೂರು ಬೇಜಾರಾಗ್ತಿರತ್ತಲ್ಲ, ಆ ಥರದ್ದೊಂದು ಎಮೋಷನ್ ಇರುತ್ತಲ್ಲ ಎಲ್ಲರಿಗೂ. ಆ ಥರದ್ದಕ್ಕಿದ್ದಿಂದ ಬಹುಶಃ ಆ ಸೀನ್ ವರ್ಕ್ ಆಯ್ತು ಅನ್ಸುತ್ತೆ. ಅಂದರೆ ಸೀನ್ಗಳು ಅಂದರೆ ನಾವು ಮೇಯ್ನ್ ಹೇಳಿದ್ನಲ್ಲ, ಪ್ರಿಪ್ರೇಷನ್. ನಾನು ಸ್ಕ್ರಿಪ್ಟಲ್ಲಿ ಎಷ್ಟು ಪ್ರಿಪೇರ್ ಇದ್ದೀವೋ ಅಷ್ಟು ಔಟ್ಪುಟ್ಟು ಸ್ಕ್ರೀನ್ ಮೇಲೆ ಬರುತ್ತೆ. ಈಗ ನಾನು ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡಿದ್ದು ಅದಕ್ಕೆ, ನಮ್ಮ ಕಂಬಳಿ ಒಳಗೆ ಬ್ಲ್ಯಾಕ್ ಮ್ಯಾಜಿಕ್, ಬಹುಶಃ ಅದೊಂದು ಸಣ್ಣ ಕ್ಯಾಮ್ರಾ. ಯಾಕೆ ಯೂಸ್ ಮಾಡಿದೆ ಅಂದರೆ, ನನಗೆ ಒಂದು ಹೇಳಿದ್ನಲ್ಲ, ಎರಡು ಪ್ರೊಡಕ್ಷನ್ ಕಡೆಯಿಂದ ಅವ್ರೇನು ನಮ್ಗೆ ಈ ಕ್ಯಾಮ್ರಾ ಕೊಡ್ತೀವಿ ಆ ಥರ ಏನು ಹೇಳಿಲ್ಲ. ಅವ್ರು ಒಳ್ಳೆ ಕ್ಯಾಮ್ರಾಕ್ಕೆ ಇದ್ರು, ಅವರೇ ಹೆದರಿದ್ರು, ಯಾಕಂದ್ರೆ ಈ ಕ್ಯಾಮ್ರಾದಲ್ಲಿ ಹಿಂಗೆ ಶೂಟ್ ಆಗುತ್ತೆ ಅಂತ. ನನ್ನ ಧೈರ್ಯ ಏನಂದರೆ ಅದೇ ಇರೋದು. ಈಗ ನಾನು ಹೇಳ್ತಿರೋದು ಮೈನ್ ಏನಂದರೆ, ನಮಗೊಂದು ಸಿನಿಮಾ ತೋರಿಸ್ಬೇಕು, ಅದು ಎಮೋಷನ್ನ ಕನೆಕ್ಟ್ ಆಗಬೇಕು, ಅದಕ್ಕೆ ಯಾವ ಕ್ಯಾಮ್ರಾ ಆದ್ರೇನು ಫಸ್ಟು ಅಂತ ನಂದು. ನಾನೀಗ ತುಂಬ ಕ್ವಾಲಿಟಿ ಶೂಟ್ ಮಾಡ್ತೀನಿ, ತುಂಬ ಕ್ವಾಲಿಟಿ ಎಲ್ಲ ತೆಗಿತೀನಿ, ಕಥೆಯಲ್ಲೇ ಇಲ್ಲ ಅಂದರೆ ಆ ಎಮೋಷನ್, ಆ ಕಥೆಯಲ್ಲೇ ಫ್ಲೋಲೇ ಇಲ್ಲ ಅಂದರೆ ಅಲ್ವಾ. ಹಾಗಾಗಿ ನಾನೇನು ಮಾಡಿದೆ, ಓಕೆ ನಾನು ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲಿ ಅದು ಎಷ್ಟಾರು ಶೂಟ್ ಮಾಡೋಣ ಅದರಲ್ಲಿ, ಅದನ್ನ ಎಲ್ಲಿಂದ ತೆಗೆದು ಎಲ್ಲಾರು ಇಡೋಷ್ಟು ನನಗೆ ಫ್ರೀ ಇರಬೇಕು, ಆ ಕ್ಯಾಮ್ರಾ ಆರಾಮಿರಬೇಕು. ಬನ್ನಿ ಈಗ ನಾನು ಶೂಟಿಂಗು, ನಾನು 8 ಗಂಟೆ ಅಂದರೆ 8 ಗಂಟೆ ಶೂಟಿಂಗ್ ಇರಬೇಕು, ರಾತ್ರಿ 10 ಗಂಟೆ ಶೂಟಿಂಗ್ ರೆಡಿ ಇರಬೇಕು, ಅದು ರೆಡಿ ಇರಬೇಕು. ನನಗೆ ದೊಡ್ಡ ಕ್ಯಾಮ್ರಾ ತಂದು ಅದ್ರ ಬಾಡಿಗೆ ಏನಾದ್ರು ಕಟ್ಟಿ ನಾನು ಅವರು ಅಂದರೆ ಆ ಥರ ಆದಾಗ ನನಗೆ ಬೇಕಾದ ಎಮೋಷನ್ಸನ್ನು ನಾನು ತಗೊಂಡು ಬರೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ಬಹುಶಃ ಅದಕ್ಕೆ ನಾನು ಆ ಸಣ್ಣ ಕ್ಯಾಮ್ರಾ ಯೂಸ್ ಮಾಡಿದ್ದು. ಅದು ಓಕೆ, ಅದು ಒಳ್ಳೇದು ಆಗುತ್ತೆ, ಕೆಲವೊಮ್ಮೆ ಕೆಟ್ಟದ್ದಾಗೋ ಚಾನ್ಸಸ್ ಇರುತ್ತೆ. ಅಂದರೆ ಕ್ವಾಲಿಟಿ ಇದು ನಮಗೆ ಬಿಸ್ನೆಸ್ ಅಂತ ಬಂದಾಗ ಕ್ವಾಲಿಟಿ ಅಂತ, ನಂಗೆ ಥಿಯೇಟ್ರಿಗೆ ಪ್ರಾಬ್ಲಮ್ ಆಗಲಿಲ್ಲ. ಅದು ಥಿಯೇಟ್ರಿಗಲ್ಲಿ ಪ್ರಾಬ್ಲಮ್ಮೇ ಇಲ್ಲ, ನೀವು ಟಿ ವಿಗೆ ಹಾಕಕ್ಕೆ ಪ್ರಾಬ್ಲಮ್ ಮಾಡ್ತಾರೆ. ಈಗ ನಿಮ್ದು ಕ್ವಾಲಿಟಿ ಸಾಕಾಗಲ್ಲ ಅಂತಾರೆ, ನೀವು ಥಿಯೇಟ್ರಲ್ಲಿ ಜನ ಶಿಳ್ಳೆ ಹೊಡ್ಕೊಂಡು ಫಿಲ್ಮ್ ನೋಡಾಗ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ಶಿಳ್ಳೆ ಹೊಡ್ಕೊಂಡು ಸಿನಿಮಾ ನೋಡಿದರೆ, ನೀವು ಸಣ್ಣ ಸ್ಕ್ರೀನಲ್ಲಿ ನಿಮ್ದೊಂದು ಲಾಜಿಕ್ ಇದಿರುತ್ತೆ, ನಾವು ರೂಲ್ಸ್ ಇರುತ್ತೆ, ನಮ್ಮ ಇದರಲ್ಲಿ ನೀವು ಈ ಕ್ಯಾಮ್ರಾನ ಬಳಸಬಾರ್ದು, ಆ ಕ್ಯಾಮ್ರಾನ ಬಳಸಬಾರ್ದು ಅಂತ ರೂಲ್ಸ್ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಗೆ ಏನು ಬೇಕಾದ್ರೆ ಹೇಳ್ಬೋದಲ್ಲ. ಈಗ ನಿಮ್ಮ ರೂಲ್ಸ್ ಅಂದ್ರೆ ಯಾರು ಮಾಡಿರೋದು? ನೀವೇ ಮಾಡಿರೋದು. ಹಾಗಾಗಿ ನೀವು ಏನು ಬೇಕಾದ್ರೆ ಹೇಳ್ಬೋದು ನನಗೆ ಅಂತ. ನಮ್ಗೊಂದು ತುಂಬ ದೊಡ್ಡ ಚಾನಲಲ್ಲಿ ಇದಾಗತ್ತೆ, ಅಂದರೆ ಏನು ಬರುತ್ತೆ, ಇದು ನಮ್ದು ಎಡಿಟಿಂಗ್ ಒಂಚೂರು ಪ್ಯಾಟರ್ನ್ ಬೇರೆ ಇತ್ತು. ಎಡಿಟಿಂಗ್ ಬಗ್ಗೆನೂ ಹೇಳ್ತೀನಿ. ನನ್ನ ಕಂಪ್ನಿ ಒಳಗೆ ಬಂದರೆ ಎಡಿಟಿಂಗು ನೀವು ಮಿಕ್ಸ್ ಮಾಡಿದ್ರಿ, ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ ಅಂತೆಲ್ಲ ಬರುತ್ತೆ. ಇದನ್ನು ಹೆಂಗೆ ಜನ ನೋಡ್ತಾರೆ ಅಂತ ಯಾರು ಹೇಳಿದ್ದಾರೆ? ನೀವು ಯಾರು ಹೇಳಿದ್ದೀರಾ? ಫಿಲ್ಮ್ ಅಂದರೆ ಹಿಂಗೇ ಹೇಳಿ ಅಂತ ಯಾರು ಹೇಳಿಲ್ಲ. ಓಕೆನಾ? ಒಬ್ಬ ಡೈರೆಕ್ಟ್ರು ಅವನು ಅಂದರೆ, ನಾನು ಹೇಳೋದು ಯಾರಿಗೂ ಇಷ್ಟ ಆಗಲಿಲ್ಲ ಫಿಲ್ಮು ಅಂದರೆ ಓಕೆ. ಅಂದರೆ ನಾನು ಹೇಳಿದೆ ಯಾರಿಗೂ ಇಷ್ಟ ಆಗಲಿಲ್ಲ ಗುರು, ನೀನು ಮಾಡಿದ್ದು ಯಾರಿಗೂ ಇಷ್ಟ ಆಗಲಿಲ್ಲ, ಎಲ್ಲರಿಗೂ ಇಷ್ಟ ಆಗಿ ಎಲ್ಲ ಕುಣಿತಿರುವಾಗ ನೀವು ಎಡಿಟಿಂಗು ಇನ್ನೊಂದಾಗಿತ್ತು, ಹಂಗಾಯ್ತು ಹಿಂಗಾಯ್ತು ಅನ್ನೋದ್ರಲ್ಲಿ ಇನ್ನು ಅರ್ಥ ಇಲ್ಲ ಅಂತ ಹೇಳ್ತಿರೋದು ಅಷ್ಟೇ. ಅದು ಒಂದು ಚಾನಲ್ ಹಾಗೆ ಹೇಳುತ್ತೆ, ಇಲ್ಲ ನಿಮ್ಮದು ನಾವು ಕಟ್ ಮಾಡಿ ಹಾಕೋದಲ್ವಾ, ನಮ್ಮ ಆ್ಯಡ್ ಮಧ್ಯೆ ಹಾಕೋದಲ್ವಾ, ಹಾಕಿದಾಗ ನಿಮ್ಮ ಸಿನಿಮಾ ನಮಗೆ ವಾಪಸ್ ಕನೆಕ್ಟ್ ಆಗೋ ಚಾನ್ಸಸ್ ಇಲ್ಲ ಆಡಿಯನ್ಸಿಗೆ ಅಂತ ದೊಡ್ಡ ಚಾನಲ್ ಹಿಡಿದು ಫಿಲ್ಮ್ ನೋಡಿ ಹೇಳಿದ್ರು. ನಾನು ಹೇಳಿದೆ ಇಲ್ಲ, ನಾನು ಡೈರೆಕ್ಟ್ರಾಗಿ ನಾನು ಹೇಳಿದೆ, ಈಗ ನಾನು ಟಿ ವಿಗೆ ಮಾಡಿದ್ದಲ್ಲ ಫಿಲ್ಮ್, ನಾನು ಥಿಯೇಟ್ರಿಗೆ ಮಾಡಿದ್ದೆ. ನಾನು ಹಿಂಗೆ ಭಾಗ ಮಾಡಿ ಫಿಲ್ಮನ್ನು ತೋರ್ಸೋಕ್ಕೆ ನಾನು ಮಾಡಿದ್ದಲ್ಲ. ಅವ್ರ ರೂಲ್ಸ್ ಹೇಳ್ತಾರೆ, ಅವರು ಕರೆಕ್ಟ್ ಇದೆ, ಅದ್ರಲ್ಲಿ ನಂದೇನು ಪ್ರಾಬ್ಲಮ್ ಇಲ್ಲ, ಅವ್ರ ರೂಲ್ಸ್ ಹೇಳಲಿ, ಅವ್ರು ಕರೆಕ್ಟ್ ಆಯಿತು. ಟಿ ವಿಗೆ ಬಂತಲ್ಲ, ಮಜಾ ಏನಂದರೆ ಜನ ಟಿ ವಿಲಿ ಕನೆಕ್ಟ್ ಆಗಿದೆ ಜಾಸ್ತಿ. ನಾನು ಏನು ಥಿಯೇಟ್ರ್ ಅಂದ್ಕೊಂಡಿದ್ನಲ್ಲ, ಇಲ್ಲ ಇಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ ಇಲ್ಲಿ ಹಿಂಗೆ ಅಂತ. ನನಗೆ ಟಿ ವಿಲಿ ಬಂದ ಮೇಲೇ ಜನ ಮತ್ತಷ್ಟು ಕನೆಕ್ಟ್ ಆದರು, ನನಗೆ ಮತ್ತು ಚೆನ್ನಾಗಿ ಅರ್ಥ ಆಯಿತು ಅಂದರು, ಫಿಲ್ಮ್ ಚೆನ್ನಾಗಿ ಅರ್ಥ ಆಯಿತು ಅಂದರು. ಹಂಗಾದ್ರೆ ಇದು ಯಾರು ತಪ್ಪು ಅಂತ ಹೇಳ್ತಾರೆ? ಯಾರ್ದು ಅಂದಾಜಿರಲ್ಲ ಅಂತ ಹೇಳ್ತಾರೆ ಒಂದು ಸಿನಿಮಾ. ಈಗ ನಾವು ಏ ಕನ್ಫ್ಯೂಸ್ ಆಗುತ್ತೆ ಅಂತೀವಿ, ಅದು ಟಿ ವಿಲಿ ಬರ್ತಾರಲ್ವಾ. ನಮ್ಗೇನಾಗುತ್ತೆ, ಒಂದೇ ಸಲ ನೋಡೋದಾದರೆ ಫಿಲ್ಮು ನೋಡಲೇಬೇಕಲ್ಲ, ರಿಪೀಟ್ ನೋಡೋಕೆ ನಿಮ್ಗೆ ಏನೋ ಒಂದಿಷ್ಟು ಇರಲೇಬೇಕು. ನೀವು ಒಂದಿಷ್ಟು ಜನಕ್ಕೆ ತಲೆ ತಿಂದೇ ಫಿಲ್ಮ್ ತೋರಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಸಿನಿಮಾನು ಅದೆಂತ ದೊಡ್ಡ ಡೈರೆಕ್ಟರ್ ಒಂದು ಚಾಲೆಂಜ್. ನೀವು ಕಂಪ್ಲೀಟ್ ಆದ್ಮೇಲೆ ನೀವು ಕಲ್ತಿದ್ದಾಗ ನಿಮ್ಗೆ ಸಮ್ ಮಿಸ್ಟೇಕ್ಸ್ ಆ ಥರದ್ದು ಹೇಳ್ಬೋದು. ಅದೇ ನಿಮಗೆ ಸಿನಿಮಾ ನಾನು ಅದು ಹೇಳ್ಬಿಡ್ತೀನಿ, ಒಂದು ಫಿಲ್ಮ್ ಅದೇನು ಇದಲ್ಲ, ಪರ್ಫೆಕ್ಟ್ ಇದಲ್ಲ, ಶೇಪ್ ಅಲ್ಲ ಫಿಲ್ಮ್ ಅನ್ನೋದು ಒಂದು ಫೇಕು. ನಾನು ಸುಳ್ಳು ಹೇಳೋಕ್ಕೆ ಶುರು ಮಾಡ್ತೀನಿ. ಸುಳ್ಳು ಹೇಳೋದೇ ಫಿಲ್ಮ್ ಅಲ್ಲ.
ರೀಲಲ್ಲಿ ಶೂಟ್ ಮಾಡಿ ಜೋಡಿಸಿ ಇನ್ನೊಂದು ಮಾಡಿ ಸುಳ್ಳು ಆ ಸುಳ್ಳು ಎಷ್ಟು ಚೆನ್ನಾಗಿ ಹೇಳ್ತೀವೋ ಅಷ್ಟು ನಂಬ್ತಾ ಹೋಗ್ತಾರೆ ಅಷ್ಟೇ. ಚೂರು ಸುಳ್ಳು ಹೇಳೋದು ಕಡಿಮೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇದೆಲ್ಲ ನಡೆಯಲ್ಲ ಅಂತಾರೆ ಅಷ್ಟೇ. ಬಿಟ್ಟರೆ ಆ ಪ್ರೋಸೆಸ್ಸೇ ನಾವು ಕಲಿತಾನೆ ಇರ್ತೀವಿ. ಹೇಳಿದ್ನಲ್ಲ, ಪ್ರತಿ ಸಿನಿಮಾನು ಅರ್ಥ ಆಗ್ತಾ ಹೋಗುತ್ತೆ. ಹೆಚ್ಚಿನ ಡೈರೆಕ್ಟರ್ ನಾವು ಹೇಳಿದ್ವಲ್ಲ, ಎಲ್ಲ ಆ ಫಿಲ್ಮ್ ಹಿಟ್ ಆದ್ಮೇಲೂ ಕೂಡ ಆ ಡೈರೆಕ್ಟರ್ ಗೊತ್ತಿರುತ್ತೆ ದಿನ ತಪ್ಪಿದೆ ಅಂತ. ಯಾವ ಡೈರೆಕ್ಟರ್ ಹೇಳಲ್ಲ, ಮುಂದಿನ ಸಿನಿಮಾ ಸರಿ ಮಾಡಿರ್ತೇನೆ ನಾವು. ಹಂಗೆ ಬಹುಶಃ ನಾನು ಸರಿ ಮಾಡ್ತೀನಿ ಮುಂದಿನ. ನಾನು ನೋಡಿದ ಪ್ರಕಾರ ರಾಮರಾಮರ ಆದಮೇಲೆ ಸೆಲೆಬ್ರಿಟಿಗಳೆಲ್ಲ ಬಂದು ಪ್ರಮೋಟ್ ಮಾಡಿದ ಸಿನಿಮಾ ಅಂದರೆ ನಿಮ್ಮದೇ. ಬಟ್ ನನಗೆ ಖುಷಿ ಆಯಿತು. ಆದರೆ ಬಟ್ ಅದು ನನಗೆ ಕಮರ್ಷಿಯಲ್ ಸಕ್ಸಸ್ ಬಗ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕಮರ್ಷಿಯಲಿ ಚೆನ್ನಾಗಾಗಿದೆ. ಅಂದರೆ ನಮ್ಮ ಬಜೆಟ್ ತುಂಬ ಸಣ್ಣ ಬಜೆಟ್ ಆಗಿದ್ದರಿಂದ ಅದೇ ಪ್ರಾಬ್ಲಮ್. ಅಂದರೆ ಈಗ ಏನಾಗುತ್ತೆ ಗೊತ್ತಾ, ನಮ್ಗೆ ಅಮೆಝಾನ್ ಪ್ರೈಮಿಗೆ ಬಂದಿದೆ ಅಂದರೆ ಮಾತ್ರ ಸಕ್ಸಸ್ ಅಂತ ಒಂದು ಕಲ್ಪನೆ ಇರುತ್ತೆ, ಅಥವಾ ಆ ಥರ ಏನೋ ಒಂದು ಇರುತ್ತಲ್ವಾ. ಅಲ್ಲಲ್ಲ ಅಲ್ಲಲ್ಲ ಗೊತ್ತಾಯ್ತು. ಜನಕ್ಕೆ ರೀಚ್ ಅಂದ್ರೆ ಏನಾಗುತ್ತೆ, ಈಗ ಬರುತ್ತೆ ಈ ಸದ್ಯದಲ್ಲೇ ಒಂದು ಒಳ್ಳೆ OTT ಬರುತ್ತೆ. ಅದೇ OTT ಬರಲೇಬೇಕು, ನೀವು OTT ಮತ್ತು ಈ ಥರ ಚಾನಲ್ಗಳು ಬರಲೇಬೇಕು. ಥಿಯೇಟ್ರಿಕಲಿ ನಾನು ಹೇಳ್ದಲ್ಲ, ಥಿಯೇಟ್ರಿಕಲಿ ಆಗ್ಬೇಕಂದ್ರೆ ಒಂದು ನಾವು ಯಾವುದೇ ಪ್ರಾಡಕ್ಟ್ ಮಾಡಿದ್ರು ಅದಕ್ಕೆ ನೀವು ಕಮರ್ಷಿಯಲಿ ಬಂದಾಗ ಅದಕ್ಕೆ ಒಂದು ಐಡಿಯಾ ಮಾಡಲೇಬೇಕು, ಇದನ್ನು ಗೆಲ್ಸೋದು ಹೆಂಗೆ ಅಂತ. ಬಹುಶಃ ಆ ಗೆಲ್ಸೋ ಐಡಿಯಾದಲ್ಲಿ ನಾವು ಒಂಚೂರು ಅಂದ್ರೆ ನಾವು ಹೇಳ್ದಲ್ಲ, ನಾನು ತುಂಬ ದೊಡ್ಡ ಸಿನಿಮಾಗಳ ಎದುರುಗಡೆ ತುಂಬ ಹೋರಾಟ ಕಷ್ಟನೇ ಅಂತ ಹೇಳ್ತಿರೋದು. ನೀವು ಗೆದ್ದ ಮೇಲೆ ಓಕೆ, ನಿಮ್ಮ ಫಸ್ಟ್ ಸ್ಟೇಜಲ್ಲಿ ಅದು ಕಷ್ಟ ಆಗಿರುತ್ತೆ ಅಂತ ಹೇಳ್ತಾರೆ ಅಷ್ಟೆ. ಹಾಗಾಗಿ ಸ್ವಲ್ಪ ನಮ್ಮ ಥಿಯೇಟ್ರಿಗಲ್ಲಿ ನಿಧಾನ ಆಯಿತು ಅಂತ ಹೇಳ್ತಾರೆ ಅಷ್ಟೆ. ಹಾಗಾಗಿ ಬಟ್ ಫೋಕಸ್ ಸಿಕ್ತು. OTT ಅಥವಾ ಇವತ್ತು ಕಲರ್ಸಿಗೂ ಎಲ್ಲ ಬರೋಕ್ಕೆ ಕಾರಣನೇ ಅವತ್ತಿಗೆ ಸಿಕ್ಕಿದ್ದ ಫೋಕಸ್ ಅಂತ ಹೇಳ್ತಾರೆ ಅಷ್ಟೆ. ಕಮರ್ಷಿಯಲಿ ಚೆನ್ನಾಗಾಯ್ತು, ಅಂದರೆ ದುಡ್ಡಿನ ವಿಚಾರ ಬಂದರೆ ಆ ಸಿನಿಮಾ ಸೇಫ್ ಆಯಿತು. ಬಟ್ ಅದು ಏನಾಗುತ್ತೆ, ರೀಚ್ ಅಂತ ಬಂದಾಗ ನಿಮಗೆ ಯಾವುದೋ ಒಂದು ಬೇರೆ ಮಾಧ್ಯಮ ಬೇಕು ಅಂತ ಹೇಳ್ತಾರೆ ಅಷ್ಟೇ. ಜನ ಕೇಳಿದ್ದು ಬಿಸ್ನೆಸ್ ವೈಸ್ ಅಲ್ಲ, ಜನಕ್ಕೆ ರೀಚ್ ಆಗಲಿಲ್ಲ ಅಂದ್ರೆ ನಾನು ಕೇಳಿದ್ದು. ನನ್ನ ಸರ್ಕಲ್ ತುಂಬಾ ಜನ ಕೇಳಿದ್ರೆ ಇಲ್ಲ ಅವ್ರು ನಾನು ನೋಡೋಕ್ಕಾಗಲಿಲ್ಲ, ನನಗೆ ಸಿಗಲಿಲ್ಲ ಆ ಥರ. ನಾನು ಆ ಥರ ಕೇಳಿದ್ದು. ಬಟ್ ಅದೇ ಈಗ ನಮ್ಗೆ OTT ಬಂದರೆ ಇದಾಗುತ್ತೆ, ಒಳ್ಳೆ OTT ಬರುತ್ತೆ. ಬಹುಶಃ ಅದೇ ಅವ್ರದ್ದೇ ಸ್ವಲ್ಪ ನಮಗೆ ಜಿಯೋ ಅಂತ ಇದೆ, ಅವ್ರು ಹಾಟ್ ಸ್ಟಾರ್ ಜೊತೆ ಟೈಪ್ ಆಗ್ತಿದಾರಲ್ಲ, ಅದೊಂದು ಸ್ವಲ್ಪ ಲೇಟ್ ಆಯಿತು. ನಮಗಿಲ್ಲೊಂದು ಕಲರ್ಸು ಅವರೆಲ್ಲ ಹೊಟ್ಟೆ ತಗೊಂಡಿದ್ದು, ಅದು ಸ್ವಲ್ಪ ಲೇಟ್ ಆಯಿತು. ಬಹುಶಃ ಅದು ಸದ್ಯದಲ್ಲಿ ಬರ್ಬೋದು. ತುಂಬಾ ಜನ ನಾನು ಕೇಳಿದ್ದೇನಂದ್ರೆ, ನವನ್ ಶ್ರೀನಿವಾಸ್ ಅವರು ಈ ತರ ಇಂಟರ್ವ್ಯೂ ಮಾಡ್ತೀನಿ ಅಂದಾಗ ತುಂಬಾ ಜನ ನಮ್ಮ ಸರ್ಕಲ್ ನಿಮ್ಮ ಸರ್ಕಲ್ ಎಲ್ಲ ಕೇಳಿದ್ರೆ ನೆಕ್ಸ್ಟ್ ಸಿನಿಮಾ ಯಾವಾಗ ಬೇಗ ಮಾಡಕ್ಕೆ ಹೇಳಪ್ಪ ನೆಕ್ಸ್ಟ್ ಇವಾಗ. ಇಲ್ಲ ಅದ್ರಲ್ಲಿ ಮಾಡಬೇಕು ಅಂದ್ರೆ ನಾನು ಹೇಳ್ದಲ್ಲ, ನಾನು ಯಾವಾಗಲೂ ಪ್ರಿಪೇರ್ ಇರಬೇಕು ಅಂದರೆ ತುಂಬ ಚೆನ್ನಾಗಿ ಪ್ರಿಪೇರ್ ಇರಬೇಕು ಅಂತ ಅಷ್ಟೇ. ನಾನು ಕಂಪ್ಲೀಟ್ ಪ್ರಿಪೇರ್ ಇದ್ದು ಇಲ್ಲ ಅಂತಲ್ಲ, ನನಗೆ ಓಕೆ ಇನ್ನೂ ಪ್ರಿಪೇರ್ ಬೇಕು ಅಂತಲೇ ಅನ್ಸುತ್ತೆ ನನಗೆ. ಯಾಕೆ ಪ್ರಿಪೇರ್ ಅಂದರೆ ನನ್ನ ಶೂಟೇ ನಾನು ನಾಳೆ ಬೆಳಗ್ಗೆಯಿಂದ ಶೂಟ್ ಅಂದರೆ ನಾನು 80 ದಿನನೋ 70 ದಿನನೋ 50 ದಿನನೋ ಶೂಟ್ ಮಾಡಿಬಿಡ್ತೀನಿ. ಬಟ್ ಅಲ್ಲೇನೂ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಈಗ ಪೇಪರಲ್ಲಿ ಏನು ರೆಡಿ ಇರುತ್ತಾ ಅದನ್ನು ಹೋಗಿ ನಾನು ಶೂಟ್ ಮಾಡಬೇಕು. ಬಟ್ ನೀವು ಎಲ್ಲವನ್ನೂ ಇಲ್ಲೇ ರೆಡಿ ಮಾಡ್ಬೋದು, ಎಲ್ಲಿ ಪೇಪರ್ ಮೇಲೆ. ಡೈಲಾಗ್ ಅಂತಲ್ಲ, ಸ್ಕ್ರೀನ್ ಪ್ಲೇ ಅಂತಲ್ಲ, ಮ್ಯೂಸಿಕ್ ರೆಡಿ ಮಾಡ್ಕೋಬೋದು. ಅಂದರೆ ಓಕೆ ಈ ಥರ ಮ್ಯೂಸಿಕ್ ಬರುತ್ತೆ ಅಂದರೆ ಹೀರೋ ಹಿಂಗೆ ಹೇಳಿದಾಗ ಹೀರೋ ಹಿಂಗೆ ನೋಡ್ತಾಳೆ, ಈ ಥರದೊಂದು ಮ್ಯೂಸಿಕ್ ರೆಡಿ ಆಗುತ್ತೆ ಅಂತ ನೀವೆಲ್ಲ ಪ್ರಿಪೇರ್ ಇದ್ದರೆ ನೀವು ಅದನ್ನೇ ಎಕ್ಸಾಕ್ಟ್ ಶೂಟ್ ಮಾಡ್ತೀರಾ. ಅದೇ ಶೂಟ್ ಆಯಿತು ಅಂದರೆ ಅರ್ಧ ನೀವು ಗೆದ್ದಂಗೆ ಅಂತ ಹೇಳ್ತಾರೆ ಅಷ್ಟೇ. ಹಂಗಾಗಿ ನಾನೊಂಚೂರು ಪ್ರಿಪೇರ್ ಆಗ್ತಿದ್ದೀನಿ. ಆಮೇಲೆ ಕನ್ನಡಕ್ಕೆ ನಾವು ಮಾಮೂಲಿ ಫಿಲ್ಮ್ ಓಡ್ತಾ ಇಲ್ಲ ನಾನು ಕೋರ್ಸ್ ಹೋಗ್ತಿದ್ವಲ್ಲ, ನಾನು ಕೋರ್ಸು ಅಥವಾ ನಾನೊಂದು 2010 ಎಲ್ಲ ಪೇಪರ್ ತೆಗೆದು ನೋಡ್ತಿದ್ದು. ಫಿಲ್ಮ್ ಹುಚ್ಚಲ್ಲ ನಮಗೆ, ಪೇಪರ್ ತೆಗೆದು ನೋಡ್ತಿದ್ದು. ಪೇಪರ್ ತೆಗೆದು ನೋಡಿದ್ರು ಅದರಲ್ಲೂ ಇದೆ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ ಅಂತ. ಯಾವುದರಲ್ಲಿ ನಾನು ಹೇಳ್ತಿದ್ದು 2010 ಅರ್ಥ ಆಯ್ತಾ, ಅಲ್ಲೂ ಇದೆ ಜನ ಬರ್ತಾ ಇಲ್ಲ ಅಂತ. ಯಾವುದೋ ನಮ್ಮ ಭಟ್ರು ಯಾವುದೋ ಒಂದು ಇಂಟರ್ವ್ಯೂ ಹೇಳ್ತಾರೆ, ರಂಗ SLCಗೆ ಜನ ಬಂದಿರಲಿಲ್ಲ ಅಂತ, ಮಣಿಗೆ ಜನ ಬಂದಿರಲಿಲ್ಲ ಅಂತ, ಅಥವಾ ಸ್ಪರ್ಶಕ್ಕೆ ಜನ ಬಂದಿರಲಿಲ್ಲ ಅಂತ, ಅಥವಾ ರಕ್ಷಿತ್ ಶೆಟ್ಟಿ ಅವರ ಫಸ್ಟ್ ಸಿನಿಮಾ ತುಗ್ಲಕ್ಕಿಗೆ ಜನ ಬಂದಿಲ್ಲ. ಹಂಗಾರೆ ಅವತ್ತು ಏನು ನಿಮ್ಮ ಚಾನಲ್ ಇತ್ತಾ, ನಿಮ್ಮ ಯೂಟ್ಯೂಬ್ ಇತ್ತಾ, ನಿಮ್ಮ ಮೊಬೈಲ್ ಇತ್ತಾ, ನಿಮ್ದೇನಿತ್ತು? ಹಾಗಾದ್ರೆ ಜನ ಬರಬೇಕಿತ್ತಲ್ಲ ಒಳಗಡೆ. ಜನ ಬಂದೇ ಬರ್ತಾರೆ. ನಾವು ಆ ಥರದ್ದು ಫಿಲ್ಮು ಮತ್ತು ಆ ಥರದ್ದು ಮಾರ್ಕೆಟಿಂಗು ಎರಡೂ ಮಾಡಲೇಬೇಕಾಗತ್ತೆ. ನಮ್ಗೇನು ಪ್ರಾಬ್ಲಮ್ ಆಗಿದೆ ಅಂದರೆ ಈಗ ಒಂದು ಕಾರಣ ಕೊಟ್ಬಿಡ್ತೀವಿ, ಮೊಬೈಲಲ್ಲಿ ನೋಡ್ತಾ ಇದ್ದಾರಲ್ಲ ಅದಕ್ಕೆ ಬರ್ತಾ ಇಲ್ಲ ಜನ ಅಂತ. ಜನ ಬಂದೇ ಬರ್ತಾರೆ. ಯಾಕೆ ಕಾಂತಾರ ರಿಲೀಸ್ ಆಗಿದ್ದು ಲಾಕ್ಡೌನ್ ಹಿಂದೆ ಅಲ್ಲ, ಲಾಕ್ಡೌನ್ ಆದಮೇಲೆ. ನಿಮ್ಗೆ ಆ ವರ್ಷ ಇದೆಯಲ್ಲ 2022 ಇದೆಯಲ್ಲ, ಆ ವರ್ಷ 1000 ಕೋಟಿ ಬಿಸ್ನೆಸ್, 1000 ಕೋಟಿ ಜಾಸ್ತಿ ಆಗಿದೆ. ಚಾರ್ಲಿ, ಗಂಧದ ಗುಡಿ, ವಿಕ್ರಾಂತ್ ರೋಣ, ಆಮೇಲೆ ಕಾಂತಾರ ಎಲ್ಲ ದೊಡ್ಡ ಹಿಟ್ಗಳೇ ಅಂತ ಹೇಳ್ತಿರೋದು. ಹಂಗಾಗಿ ಜನ ಬಂದೇ ಬರ್ತಾರೆ ಫಿಲ್ಮ್ ನೋಡೋಕ್ಕೆ. ಅವ್ರಿಗೊಂದು ಇದು ಕ್ರಿಯೇಟ್ ಮಾಡ್ಬೇಕಷ್ಟೆ. ನಾವೊಂದು ಮಾರುಕಟ್ಟೆ ಅಂದರೆ ನೀಟಾಗಿ ಅವ್ರು ಬರೋ ಥರ, ಅವ್ರು ನೋಡೋ ಥರ ಅವ್ರಿಗೊಂದು ಇದು ಕ್ರಿಯೇಟ್ ಆದರೆ ಡೆಫಿನೆಟ್ಲಿ ಬರ್ತಾರೆ ಅಂತ ಹೇಳ್ತಾರೆ ಅಷ್ಟೆ. ಇಲ್ಲ ಅದೊಂದೇ ಕಾರಣ. ನಾವು ಆ್ಯಕ್ಚುಲಿ ಬೇರೆ ಭಾಷೆ ಬಂದು ಹೊಡೆತ ಬಿತ್ತು ಅದೆಲ್ಲ ಅಂದರೆ ನನಗದು
ಅದು ಕಾರಣ ಅಲ್ಲ, ಅದೊಂದೇ ಕಾರಣ ಅಲ್ಲ. ಅದು ಈಗ ಏನಾಗಿದೆ ಗೊತ್ತಾ, ಈಗ ನನಗೆ ಥಿಯೇಟರ್ ಅವ್ರಿಗೆ ದುಡ್ಡು ಬೇಕು, ಅಂದ್ರೆ ನಾನು ಹಾಕಿದ ಬಂಡವಾಳ ಅವ್ರಿಗೆ ಬಿಸ್ನೆಸ್ ಬೇಕು. ಅವ್ರು ಯಾಕೆ ನನ್ನ ಫಿಲ್ಮ್ ಇದು ಮಾಡ್ಕೊಳ್ತಾರೆ? ಆಮೇಲೆ ನಾವು ಲವ್ ಟುಡೇ ರಿಲೀಸ್ ಅಂತ ಬಂದ್ರೆ, ಲವ್ ಟುಡೇ ಬಜೆಟ್ ದೊಡ್ಡ ಬಜೆಟ್, ಅದು ಸಣ್ಣ ಬಜೆಟ್ ಏನಲ್ಲ. ಅದು ಹೊಸಬಾ ಅಂತ ಹೇಳ್ತೀವಿ ಅಷ್ಟೇ, ಅದು ಹೊಸಬಾ ಇರ್ಬೋದು, ಅದರಲ್ಲಿ ಅದು ದೊಡ್ಡ ಬಜೆಟ್ ಸಿನಿಮಾ. ಮತ್ತೆ ಅದನ್ನ ಸನ್ ಪಿಕ್ಚರ್ಸ್ ಅವರು ಇದು ಮಾಡಿದ್ದು, ಡಿಸ್ಟ್ರಿಬ್ಯೂಷನ್ ಮಾಡಿದ್ದು. ನಿಮಗೆ ಅವ್ರಿಗೆ ಗೊತ್ತು ಅದನ್ನ, ಈ ಒಂದು ಫಿಲಮನ್ನ ಎಲ್ಲೆಲ್ಲಿ ತಗೊಂಡೋಗಿ ತಳ್ಳಬೇಕು ಅಂತ ಗೊತ್ತು, ಎಲ್ಲೆಲ್ಲಿ ನೀವು ಆಡಿಯನ್ಸಿಗೆ ಹಿಂಗೆ ಹಿಡಿದ್ರೆ ತಾನೇ ಆಡಿಯನ್ಸ್ ನೋಡೋಕೆ ಸಾಧ್ಯ ಇರೋದು. ಅದೇನಾಗುತ್ತೆ, ನಾವು ಈಗ ನಮ್ಮ ಸ್ಟೆಪ್ಗಳಲ್ಲಿ, ನಾನು ಹೇಳೋದು ಹೊಸ ಸ್ಟೆಪ್ಗಳಲ್ಲಿ ನಾವು ಒಂಚೂರು ನಾವೇ ನೋಡಿ ಹೆಜ್ಜೆ ಇಡಬೇಕಾಗತ್ತೆ. ನಾವು ಹೆಜ್ಜೆ ಹಿಡ್ಕೊಂಡು ಆಮೇಲೆ ನೋಡಿದ್ರೆ ಏನು ಯೂಸ್ ಇಲ್ಲ ಅಂತ ಹೇಳ್ತೀವಿ ಅಷ್ಟೇ. ಹಂಗಾಗಿ ಖಂಡಿತ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಎಲ್ಲ ಭಾಷೆ ಪ್ರಾಬ್ಲಮ್ ಇರುತ್ತೆ, ಆ ಥರ ಅಂತಲ್ಲ. ಅದೇ ಹೇಳಿ, ಮಾರ್ಕೆಟಿಂಗಲ್ಲಿ ನಾವೇ ಯೋಚನೆ ಮಾಡಿ ರಿಲೀಸ್ ಮಾಡಬೇಕಾಗತ್ತೆ, ಅದೇ ಇರೋದು. ಅಂದರೆ ಬೇರೆ ಸೂತ್ರಗಳು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಫಿಲ್ಮ್ ಅಂದರೆ ಒಂದು ಫಿಲ್ಮ್ ರೆಡಿ ಆದಮೇಲೆ, ಮೇಯ್ನು ಎಲ್ಲರೂ ಹೇಳ್ತೀವಿ, ಫಿಲ್ಮ್ ರೆಡಿ ಆದಮೇಲೆ ಒಂದಷ್ಟು ಜನಕ್ಕೆ ಫಿಲ್ಮ್ ತೋರಿಸ್ಬೇಕು. ಯಾವಕ್ಕೆ ಅಂದರೆ ಚೇಂಜಸ್ ಮಾಡೋದಕ್ಕಲ್ಲ, ನನಗೆ ಚೇಂಜಸ್ ಮಾಡೋದೆಲ್ಲ ತೋರ್ಸೋಕೆ ಇಷ್ಟ ಇಲ್ಲ. ಯಾಕಂದರೆ ಚೇಂಜಸ್ ಅಂದಾಗ ಏನಾಗುತ್ತೆ, ನೀವು 100 ಜನಕ್ಕೆ ಫಿಲ್ಮ್ ತೋರಿಸಿ ಒಪಿನಿಯನ್ ಹೇಳೋದು 100 ಒಪಿನಿಯನ್ ಹೇಳ್ತಾರೆ, ನೀವು 100 ಒಪಿನಿಯನಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ. ಆ ಥರ ನೀವು ಹಿಂಗಿರುತ್ತೆ ಕಂಪೇರ್ ಮಾಡೋದು, ಇನ್ನೊಂದು ಫಿಲಮ್ ಥರ ಅಂತ ಇನ್ನೊಂದು ಫಿಲಮ್ ಥರ ನೀವು ಮಾಡೋಕ್ಕಾಗತ್ತಾ? ಫಿಲಮು ಆಗಲ್ಲ. ನಿಮ್ದು ನೀವು ಒರಿಜಿನಲ್ ಸಿನಿಮಾ ಮಾಡಿದ್ಮೇಲೆ ಅದು ಬೇರೆ ಥರನೇ ಕಾಣುತ್ತೆ ಆಡಿಯನ್ಸಿಗೆ. ಹಂಗೆ ನಿಮ್ಮ ನಂಬಿಕೆಯಲ್ಲಿ ನೀವು ಸಿನಿಮಾ ನೋಡಬೇಕು. ನೀವು ಡಿಸ್ಟ್ರಿಬ್ಯೂಷನ್ನಿಗೆ ಒಂದು ತೋರಿಸುವಾಗ ಅಥವಾ ನಿಮ್ಮ ಫೈನಾನ್ಷಿಯಲ್ ವ್ಯವಹಾರಕ್ಕೆ ನೀವು ಒಂದಿಷ್ಟು ಜನಕ್ಕೆ ಫಿಲ್ಮ್ ತೋರಿಸಿದ್ರೆ ಖಂಡಿತ ಯಾರೋ ಒಬ್ಬ ಕೈ ಹಿಡಿತಾರೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ನವಾಜ್ ಶ್ರೀನಿವಾಸ್ ಸರ್, ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ. ಫಸ್ಟ್ನೇ ಇಂಟರ್ವ್ಯೂ ಅಂದ್ಕೊಂಡ್ವಿ, ಈಗ 15ನೇ ಎಪಿಸೋಡ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಾವು ಬರೋದು ಲೇಟ್ ಆಯಿತು ನಿಮ್ಮ ಇದಕ್ಕೆ, ಯಾಕಂದರೆ ಅಂಕುಶ್ ನನಗೆ ಮೊದಲಿಂದನೂ ಅಂದರೆ ಪರಿಚಯಗಿಂತ ಅವನೊಂಥರ ತಮ್ಮನ ಥರ. ಅವನು ಅದರ ಈ ಥರ ಮಾಡೋಣ ಅಂತೇಳಿ ಫಸ್ಟ್ ನನಗೆ ಕೇಳ್ದ, ಬಹುಶಃ ಅದು ಬರೋದೇ ನಾನೇ ಲೇಟ್ ಆಯಿತು. ಇರಲಿ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾಯಿದೆ. ಆಮೇಲೆ ಮುಖ್ಯವಾಗಿ ಅವನು ಬಂದು ಕೂತು ಮಾತಾಡೋದೇ ನಮಗೊಂದು ಖುಷಿ. ಅದೇ ಮತ್ತು ನಾವೊಂದು ಕೋರ್ಸ್ ಒಂದು ಮಾಡಿದ್ವಲ್ಲ, ಪ್ರೋಗ್ರಾಮ್ ಮಾಡಿದ್ವಲ್ಲ, ವರ್ಕ್ಶಾಪ್ ಒಂದು ಮಾಡಿದ್ದೆ ನಾನು. ಅದರಲ್ಲಿ ಅಂಕುಶ್, ಅಲ್ಲಿ ಜಾಸ್ತಿ ನಾವು ಪರಿಚಯ ಆಗಿದೆ ಅಂಕುಶ್ಗೂ ನಮಗೂ. ಅವನೊಂದು ಯೂಟ್ಯೂಬ್ ಚಾನಲ್ ಯು ಆ್ಯಂಡ್ ಮೀ ಸ್ಟುಡಿಯೋ, ಖಂಡಿತ ಚೆನ್ನಾಗಿ ಗೆಲ್ಲಬೇಕು, ಚೆನ್ನಾಗಾಗತ್ತೆ. ಬಹುಶಃ ಅಂದರೆ ಅವನು ಎಲ್ಲರದ ಒಪಿನಿಯನ್ಗಳನ್ನು ತಗೊಳ್ತಾ ಇದ್ದಾನೆ, ಎಲ್ಲ ಡೈರೆಕ್ಟರ್ಗಳು. ಅಂದರೆ ಅಲ್ಲಿ ಪ್ರಮೋಷನ್ ಬಿಟ್ಟು ಅವರಿಂದ ಒಂದಿಷ್ಟು ಐಡಿಯಾಗಳು ತಗೊಂಡ್ರೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಬಹುಶಃ ಆ ಥರದೊಂದು ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾನೆ. ಓಕೆ, ಆಲ್ ದಿ ಬೆಸ್ಟ್ ಎಲ್ಲರಿಗೂ, ಟೀಮಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೆಲ್ಕಮ್. ಯಾರು ಇಲ್ದಾಗ ಅವನು ಏನೋ ಇದಾನ್ ಮಾಡಿ, ವಿಡಿಯೋ ಇದಾನ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಕಂಬಳಿಯೊಳ ನಿರ್ದೇಶಕರಾದ ನವನ್ ಶ್ರೀನಿವಾಸ್ ಅವ್ರ ಜೊತೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ ನಮಗೂ ಒಂದು ಜೋಶ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್.